ಸೊ ವಿಡಿಯೋ ರೆಕಾರ್ಡ್ ಆಗ್ತಿದೆ, ಸೊ ಯಾರು ಮ್ಯೂಟ್ ತೆಗಿಯಕ್ ಹೋಗ್ಬಿಡ್ರಿ. ಸೊ ನಾವು ಇವಾಗ ಆಗ್ಲೇ PC ಎಕ್ಸಾಮ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ವಿ. ಸೊ ಇನ್ನೊಂದು 2 months ಅಲ್ಲಿ ಸೊ ಎಕ್ಸಾಮ್ಸ್ ಬರುತ್ತೆ. ಸೊ ಇನ್ನೊಂದು ಮಂತ್ ಒಳಗಡೆ ಏನಾಗತ್ತ, ಆನ್ಲೈನ್ ಅಪ್ಲಿಕೇಶನ್ ಅರ್ಜಿ ಹಾಕಕ್ ಕರೀತಾನ. ಸೊ ನಾವು ಎಕ್ಸಾಮ್ ಬಂದ ನಂತರ, ಎಕ್ಸಾಮ್ ಬಿಟ್ಟ ನಂತರ, ಸೊ ಇನ್ನೊಂದು ಎಕ್ಸಾಮ್ ಇನ್ನೊಂದು 10 days ನಿಯರ್ ಇದೆ ಅಂತಂದ್ ಹೇಳಿ ಸ್ಟಡಿ ಮಾಡ್ತಾ ಹೋದ್ರೆ ಎಕ್ಸಾಮ್ಸ್ ಕ್ಲಿಯರ್ ಆಗ್ತಾ ಇಲ್ಲ. ಫಸ್ಟ್ ಥಿಂಗ್ ಏನಂತಂದ ಹೇಳಿದ್ರೆ, ಓದೋದು ತುಂಬಾ ಇರುತ್ತೆ, ಸಿಲೆಬಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ನಾವು ಇವಾಗಿಂದ ಸ್ಟಡಿ ಮಾಡ್ತಾ ಹೋಗ್ಬೇಕು. ಸೊ ಡೈಲಿ 1 hour ಸ್ಟಡಿ ಮಾಡೋದ್ರೂ ಕೂಡ ನಮ್ಗೆ ತುಂಬಾ ಯೂಸ್ ಆಗುತ್ತೆ. ಇವಾಗ ನೋಡ್ರಿ 2 months ಇದೆ ಅಂತಂದ ಹೇಳಿದ್ರೆ ಒಂದೊಂದೇ ಕ್ವಶನ್ ಅದನ್ನು ಕೂಡ 60 to 70 ಕ್ವಶನ್ಸ್ ಆರಾಮಾಗಿ ಮಾಡ್ಬೋದು. ಸೊ ಆಮೇಲೆ ಇನ್ನೊಂದು 20 ಕ್ವಶನ್ಸ್ ಗಳನ್ನ ದೇವ್ರ ಅಂಕೆ ಹಾಕಿದ್ರು ಕೂಡ ದೇವ್ರ ನಮ್ಮನ್ನ ಕೈ ಹಿಡಿತಾನ, ಆರಾಮಾಗಿ ಕ್ಲಿಯರ್ ಮಾಡ್ಕೋಬಹುದು. ಬಟ್ ಆದ್ರೆ ನಾವೇನ್ ಮಾಡ್ಬೇಕು, ಶ್ರದ್ಧೆಯಿಂದ ಸ್ಟಡಿ ಮಾಡ್ಬೇಕು. ನೋಡ್ರಿ, ನಾವು ಆಗ್ಲೇ ಭಾರತದ ಜಿಯೋಗ್ರಫಿ ಬಗ್ಗೆ, ಭಾರತದ ಭೂಗೋಳದ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ವಿ, ಇಂಡಿಯನ್ ಜಿಯೋಗ್ರಫಿ ಬಗ್ಗೆ. ಸೊ ಆಲ್ರೆಡಿ ಬೇಸಿಕ್ ಪಾಯಿಂಟ್ಸ್ ಗಳನ್ನೆಲ್ಲ ಕವರ್ ಮಾಡಿದೀನಿ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ, ಸೊ ನೀವು ಇಲ್ಲಿ ನೋಡಿರ್ಬಹುದು, ಭಾರತವನ್ನ ಕನ್ಸಿಡರ್ ಮಾಡಿದ್ರೆ ಭಾರತದ ಏರಿಯಾ ಎಷ್ಟೈತೆ. ನಾವು ಆಗ್ಲೇ ನೋಡ್ತಾ ಇದ್ವಿ, ಭಾರತದ ಏರಿಯಾ ಎಷ್ಟೈತೆ, 32 ಲಕ್ಷ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆಯಲ್ಲ ಎಲ್ರಿಗೂ? ಸೊ ಭಾರತದ ಏರಿಯಾ ಎಷ್ಟಿದೆ ಅಂತಂದ್ ಹೇಳಿದ್ರೆ 32,87,263 ಚದರ ಕಿಲೋಮೀಟರ್ ಐತೆ. ಸೊ ಭಾರತದ ಟೋಟಲ್ ಏರಿಯಾ ಎಷ್ಟೈತಪ್ಪ ಅಂತಂದ್ ಹೇಳಿದ್ರೆ 32,87,263 ಚದರ ಕಿಲೋಮೀಟರ್ ಐತೆ. ಸೊ ಅದಾದ ನಂತರ ನಮ್ಮ ಭಾರತದ ಏರಿಯಾವನ್ನ ಪ್ರಪಂಚಕ್ಕೆ ಹೋಲಿಸಿದ್ರೆ ಎಷ್ಟು ಪರ್ಸೆಂಟೇಜ್ ಐತೆ ಅಂತ ಹೇಳಿದ್ವಿ. ಸೊ 2.4% ಐತೆ. ಇಷ್ಟನ್ನ ಏನಂತಂದ್ ಹೇಳಿದ್ರೆ ನಾವು ಬೇಸಿಕ್ ಮಾಹಿತಿಗಳನ್ನ ತಿಳ್ಕೊಬೇಕು. ಅದಾದ ನಂತರ ಇನ್ನೊಂದ್ ಏನಂತಂದ್ ಹೇಳಿದ್ರೆ, ಕರಾವಳಿ ತೀರದ ಉದ್ದ ಅಂತಂದ್ ಹೇಳಿದ್ವಿ. ಟೋಟಲ್ ಆಗಿ ಕರಾವಳಿ ತೀರದ ಉದ್ದ ಎಷ್ಟೈತೆ ನೋಡ್ರಿ, ಎಲ್ಲ ದ್ವೀಪಗಳನ್ನ ಸೇರಿಸಿ, ಲಕ್ಷದ್ವೀಪ ಮತ್ತು ಅಂಡಮಾನ ಎಲ್ಲ ದ್ವೀಪಗಳನ್ನ ಸೇರಿಸಿ ನಮ್ಮ ಕರಾವಳಿ ತೀರದ ಉದ್ದ ಎಷ್ಟೈತೆ ಅಂದ್ರೆ 7,500, ನೀವು ಹೇಳ್ಬೇಕು, ಬಾಯಲ್ಲೇ ಹೇಳಿದ್ರೆ ನಿಮ್ಗೆ ಗೊತ್ತಾಗತ್ತೆ, 7,516.5 ಕಿಲೋಮೀಟರ್ ಐತೆ. ಅದಾದ ನಂತರ ಜಸ್ಟ್ ದ್ವೀಪಗಳನ್ನ ಬಿಟ್ಟು ಭಾರತದ ಕರಾವಳಿಯ ತೀರದ ಉದ್ದ ಎಷ್ಟೈತೆ ಅಂತಂದ್ ಹೇಳಿದ್ರೆ 6,100 ಕಿಲೋಮೀಟರ್ ಕರಾವಳಿಯ ಉದ್ದ ಐತೆ. ಆಮೇಲೆ ಭೂಗಡಿಯ ಉದ್ದ ಎಷ್ಟೈತೆ ನೋಡ್ರಿ, ಓನ್ಲಿ ಭೂಗಡಿಯ ಉದ್ದ ಎಷ್ಟೈತೆ ಅಂತ ಕೇಳಿದ್ರೆ ಎಷ್ಟೈತೆ ಅಂದ್ರೆ 15,200 ಕಿಲೋಮೀಟರ್. ಇಷ್ಟು ಪಾಯಿಂಟ್ಸ್ ಗಳು, ಬೇಸಿಕ್ ಪಾಯಿಂಟ್ಸ್ ಗಳು ನಿಮ್ಗೆ ಗೊತ್ತಾಗಬೇಕು. ಅದಾದ ನಂತರ ನೆಕ್ಸ್ಟ್ ನಾವು ಏನ್ ಸ್ಟಡಿ ಮಾಡೋಣ ಅಂತಂದ್ ಹೇಳಿದ್ರೆ, ಸೊ ನಾವು ಭಾರತದ ಭೌಗೋಳಿಕ ಲಕ್ಷಣಗಳ ಬಗ್ಗೆ, ಪ್ರಾಕೃತಿಕ ಸ್ವರೂಪಗಳ ಬಗ್ಗೆ ನಾವು ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗೋಣ. ನೋಡ್ರಿ, ಭಾರತ ಯಾವ ಖಂಡದಲ್ಲಿ ಬರುತ್ತಾ? ನಾವೇನ್ ಹೇಳ್ತೀವಿ, ಏಷ್ಯಾ ಖಂಡದಲ್ಲಿ. ನಮ್ಮ ಖಂಡ ಯಾವುದು? ಏಷ್ಯಾ ಖಂಡ. ನಮ್ಮ ಭೂಮಿಯನ್ನ ಟೋಟಲ್ ಆಗಿ ನಾವೇನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ 7 ಖಂಡಗಳಾಗಿ ವಿಭಜನೆ ಮಾಡ್ತೀವಿ. ಅದ್ರಲ್ಲಿ ನಮ್ದು ಏಷ್ಯಾ ಖಂಡ ಅತಿ ದೊಡ್ಡ ಖಂಡ ಅಂತ ಹೇಳ್ತೀವಿ. ಈ ಖಂಡದಲ್ಲಿ ಏನಂತಂದ್ ಹೇಳಿದ್ರೆ ನಮ್ಮ ಭಾರತ ದೇಶ ಬರುತ್ತೆ. ನಾವಾಗ್ಲೇ ಜನಸಂಖ್ಯೆ ಬಗ್ಗೆನೂ ಡಿಸ್ಕಷನ್ ಮಾಡ್ತಾ ಇದ್ವಿ. ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರೋ ದೇಶ ಯಾವ್ದು ಅಂತಂದ್ ಹೇಳ್ತೀವಿ, ಚೀನಾ ದೇಶ ಅಂತ ಹೇಳ್ತೀವಿ. ಸೆಕೆಂಡ್ ಯಾವ್ದೈತ? ನಮ್ಮ ಭಾರತ ದೇಶ ಐತ. ಆಮೇಲೆ ಏರಿಯಾ ಅಂತ ಬಂದಾಗ, ವಿಸ್ತೀರ್ಣ ಅಂತ ಬಂದಾಗ ನಮ್ಮ ಭಾರತ ದೇಶದ ಸ್ಥಾನ ಎಷ್ಟೈತೆ? 7ನೇ ಸ್ಥಾನದಲ್ಲಿತ್ತು. ಇವನ್ ಕ್ವಶನ್, ಬೇಸಿಕ್ ಕ್ವಶನ್ಸ್ ಗಳನ್ನ ಕೇಳಿದಾರ. ಇವಾಗ ನೆಕ್ಸ್ಟ್ ಕೇಳ್ತಾರೋ ಇಲ್ಲ ಗೊತ್ತಿಲ್ಲ, ಬಟ್ ಆದ್ರೆ ನಾವು ಎಲ್ಲವನ್ನ ನೆನ್ಪಿಟ್ಕೋಬೇಕಾಗತ್ತೆ. ಏರಿಯಾ ಅಂತ ಬಂದಾಗ, ವಿಸ್ತೀರ್ಣ ಅಂತ ಬಂದಾಗ ಅತಿ ದೊಡ್ಡ ದೇಶ ಯಾವುದು? ರಷ್ಯಾ ದೇಶ ಅಂತ ಹೇಳ್ತೀವಿ. ಇವಾಗಾಗ್ಲೇ ಇದನ್ನೆಲ್ಲಾನು ನಾವು ಸ್ಟಡಿ ಮಾಡಿದೀವಿ. ಆಮೇಲೆ ಏನ್ ನೋಡ್ರಿ, ನಮ್ಮ ಭಾರತ ದೇಶದಲ್ಲಿ ಮಧ್ಯಭಾಗದಲ್ಲಿ ಏನಂತಂದ್ ಹೇಳಿದ್ರೆ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದೋಗೈತೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದೋಗೈತೆ. ಸದಾದ ನಂತರ ಅದೇ ತರ ನೋಡ್ರಿ, ನಮ್ಮ ಭಾರತದ ಕಾಲಗಣನೆ ಅಂತ ಹೇಳ್ತೀವಿ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳ್ತೀವಿ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ಭಾರತದ ಕಾಲಗಣನೆ ಅಂತ ಬಂದಾಗ ಸೊ ಟೋಟಲ್ ಆಗಿ ಯಾವ್ದು ತಗೊಂತೀವಿ? 82.5 ಪೂರ್ವ ರೇಖಾಂಶವನ್ನ ನಮ್ಮ ಭಾರತದ ಕಾಲಗಣನೆಯಾಗಿ ಆಯ್ಕೆ ಮಾಡ್ಕೊಂತೀವಿ. ಇಷ್ಟು ಪಾಯಿಂಟ್ಸ್ ಗಳು ನಮ್ಮ ಭಾರತ ದೇಶದ ಬಗ್ಗೆ ನಿಮಗ್ ಗೊತ್ತಿರ್ಬೇಕು. ಸೊ ಅದಾದ ನಂತರ ನೋಡ್ರಿ, ನೆಕ್ಸ್ಟ್ ನಮ್ಮ ಭಾರತವನ್ನ ಭೌಗೋಳಿಕವಾಗಿ ನಾವು ಎಷ್ಟು ಭಾಗ ಮಾಡ್ತೀವಿ? 6 ಭಾಗಗಳಾಗಿ ಮಾಡ್ತೀವಿ ಅಂತಂದ್ ಹೇಳಿದ್ವಿ. ಫಸ್ಟ್ ಭಾಗ ಯಾವ್ದು ಅಂತಂದ್ ಹೇಳಿದ್ರೆ ಉತ್ತರದ ಮಹಾಪರ್ವತಗಳು ಅಂತ ಹೇಳ್ತೀವಿ, ಅಂದ್ರೆ ಹಿಮಾಲಯ ಪರ್ವತಗಳು. ಸೊ ಹಿಮಾಲಯ ಪರ್ವತ ಶ್ರೇಣಿ. ಅದಾದ ನಂತರ ಸೆಕೆಂಡ್ ಒನ್ ಯಾವ್ದಂತಂದ್ ಹೇಳಿದ್ರೆ ಮಹಾ ಮೈದಾನಗಳು, ಉತ್ತರದ ಮಹಾ ಮೈದಾನಗಳು ಅಂತಂದ್ ಹೇಳ್ತೀವಿ. ಅಂದ್ರೆ ನದಿಗಳಿಂದ ಏನ್ ನದಿಗಳು ಹರಿದು ಬರ್ತಾವಲ್ಲ, ಈಗ ನೋಡ್ರಿ ಹಿಮಾಲಯ ಪರ್ವತಗಳು ಅನ್ಕೊಡ್ರಿ. ಸೊ ಇಲ್ಲಿಂದ ನದಿಗಳು ಹರಿದು ಬರ್ತಾವ, ಹಲವಾರು ನದಿಗಳು ಹರಿದು ಬರ್ತಾವ. ಸೊ ಈ ನದಿಗಳು ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಕಲ್ಲು ಮಣ್ಣನ್ನ, ಅತಿಯಾದ ಚಿಕ್ಕ ಚಿಕ್ಕ ಸಣ್ಣ ಮಣ್ಣಿನ ಕಣಗಳನ್ನ ತಗೊಂಡ್ ಬಂದ್ ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಸೊ ಎಲ್ಲಾ ಕಡೆಗೆ ಸ್ಟೋರ್ ಮಾಡ್ತಾವ, ಡೆಪಾಸಿಟ್ ಮಾಡ್ತಾವ ಅಂತ ಹೇಳ್ತೀವಿ. ಈ ಡೆಪಾಸಿಟ್ ಆದ ಮಣ್ಣಿನಿಂದ ಏನಾಗಿರತ್ತ? ಸೊ ಒಂದು ಮೈದಾನ ರೆಡಿ ಆಗತ್ತ, ಫಲವತ್ತಾದ ಭೂಮಿ ರೆಡಿ ಆಗತ್ತ. ಅದನ್ನ ನಾವೇನಂತ ಕರಿತೀವಿ? ಮಹಾ ಮೈದಾನ ಅಂತ ಕರಿತೀವಿ. ಸೊ ಅವುಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ನೆಕ್ಸ್ಟ್ ನೋಡ್ರಿ, ಇನ್ನೊಂದ್ ಯಾವ್ದಂತ ಹೇಳಿದ್ರೆ ಡೆಕ್ಕನ್ ಪ್ರಸ್ಥಭೂಮಿ ಅಂತ ಹೇಳ್ತೀವಿ. ಡೆಕ್ಕನ್ ಪ್ರಸ್ಥಭೂಮಿ ಬಗ್ಗೆ ಸ್ಟಡಿ ಮಾಡ್ಬೇಕಾಗತ್ತ.
ಆಮೇಲೆ ನೆಕ್ಸ್ಟ್ ಕರಾವಳಿ ತೀರದ ಬಗ್ಗೆ, ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿ ತೀರದ ಬಗ್ಗೆ. ಆಮೇಲೆ ಇನ್ನೊಂದ್ ಏನಂತಂದ್ ಹೇಳಿದ್ರೆ ನೆಕ್ಸ್ಟ್ ನೋಡ್ರಿ ದ್ವೀಪಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಆಮೇಲೆ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು, ಇಷ್ಟು ಭಾಗಗಳಾಗಿ ಏನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ನಮ್ಮ ಭಾರತವನ್ನ ಪ್ರಾಕೃತಿಕವಾಗಿ ಸ್ವರೂಪಗಳ ಆಧಾರದ ಮೇಲೆ ಡಿವೈಡ್ ಮಾಡ್ತಾ ಹೋಗ್ತೀವಿ. ನೋಡ್ರಿ ನಾವು ಫಸ್ಟ್ ಹೇಳಿದ್ವಿ, ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೀನಿ, ನಮ್ಮ ಭಾರತ ದೇಶವನ್ನ ಏನಂತ ಕರಿತೀವಿ, ಉಪಖಂಡ ಅಂತ ಕರಿತೀವಿ. ಪ್ರಪಂಚದಲ್ಲಿ ಏನೇನ್ ಐತಲ್ಲ ಎಲ್ಲಾ ತರದ ವಾಯುಗುಣ ಅಥವಾ ಭೂ ಸ್ವರೂಪಗಳು ನಮ್ಮ ಭಾರತ ದೇಶದಲ್ಲಿ ಅಷ್ಟೇ ಕಂಡು ಬರ್ತಾವ. ಈಗ ಫಾರ್ ಎಕ್ಸಾಂಪಲ್ ಇವಾಗ ನೋಡಿರ್ಬೋದು, ನಾನು ಡಯಾಗ್ರಾಮ್ ಮುಖಾಂತರ ಹೇಳ್ತೀನಿ ನೋಡ್ರಿ. ಸೊ ಇಲ್ಲಿ ನೋಡ್ರಿ ಈ ಪ್ರದೇಶ ಮಧ್ಯ ಭಾಗದಲ್ಲಿ ಏನಂತ ಹೇಳಿದ್ರೆ, ಸೊ ಇಲ್ಲಿ ಜಾಸ್ತಿ ಬರಡು ಭೂಮಿ ಕಂಡು ಬರುತ್ತ, ಹುಲ್ಲುಗಾವಲು ಕಂಡು ಬರುತ್ತ. ಸೊ ಅದಾದ ನಂತರ ನೋಡ್ರಿ ಉಷ್ಣತೆ ಜಾಸ್ತಿ ಇರುತ್ತ. ಆಮೇಲೆ ಈ ಕಡೆ ನೋಡ್ರಿ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಕಂಡು ಬರ್ತಾವ. ಆಮೇಲೆ ಅಂಡಮಾನ್ ನಿಕೋಬಾರದಲ್ಲಿ ಪಶ್ಚಿಮ ಘಟ್ಟಗಳ ತರ ಸೇಮ್ ಅದು ತರ ಏನಂತಂದ ಹೇಳಿದ್ರೆ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತಾವ. ಸೊ ಇವೆಲ್ಲೇ ಕಂಡು ಬರ್ತಾವ ಅಂತಂದ ಹೇಳಿದ್ರೆ ಓನ್ಲಿ ಸಮಭಾಜಕ ವೃತ್ತದಲ್ಲಿ ಮಾತ್ರ ಕಂಡು ಬರ್ತಾವ ನಿತ್ಯ ಹರಿದ್ವರ್ಣ ಕಾಡುಗಳು. ಅದನ್ನ ಬಿಟ್ರೆ ನಮ್ ಭಾರತದಲ್ಲೂ ಕಂಡು ಬರ್ತಾವ. ಸೇಮ್ ಅದೇ ತರ ನೋಡ್ರಿ, ಸೊ ಕೆಳಗಡೆ ಮೇಲ್ಗಡೆ ಸಮಭಾಜಕ ವೃತ್ತದ ಮೇಲೆ ಏನಂತಂದ ಹೇಳಿದ್ರೆ ಮರುಭೂಮಿಗಳು ಕಂಡು ಬರ್ತಾವ. ಸೇಮ್ ಅದೇ ತರ ಮರುಭೂಮಿ ಕಂಡು ಬರುತ್ತ. ಶೀತ ಪ್ರದೇಶದಲ್ಲಿ ಏನಂತಂದ ಹೇಳಿದ್ರೆ ಧ್ರುವ ಪ್ರದೇಶಗಳಲ್ಲಿ ಶೀತ ಪ್ರದೇಶ ಕಂಡು ಬರುತ್ತೆ, ಹಿಮದಿಂದ ಕೂಡಿರುತ್ತೆ, ಹಿಮಾದ್ರಿ ಪ್ರದೇಶ ಅಂತ ಹೇಳ್ತೀವಿ. ಸೇಮ್ ಅದೇ ತರ ಏನಂತಂದ್ರೆ ಹಿಮಾಲಯಗಳಲ್ಲಿ ಹಿಮದಿಂದ ಕೂಡಿರುವ ಪ್ರದೇಶಗಳು ಕಂಡು ಬರ್ತಾವ. ಸೊ ನೋಡ್ರಿ ಒಂದೊಂದಾಗಿ ಎಷ್ಟು ಇಂಪಾರ್ಟೆಂಟ್ ಆಗ್ತಾವ. ಸೊ ಅದಾದ ನಂತರ ನೋಡ್ರಿ ಅದೇ ತರ ಸೇಮ್ ಮತ್ತೆ ಕಂಡು ಬರ್ತಾವ ನೋಡ್ರಿ, ಎಲೆ ಉದುರುವ ಕಾಡುಗಳು ಕಂಡು ಬರ್ತಾವ. ಉಳಿದ ಕಡೆ ಏನಂತಂದ್ ಹೇಳಿದ್ರೆ ಎಲ್ಲಾ ಕಡೆಗೆ ಎಲೆ ಉದುರುವ ಕಾಡುಗಳು ಕಂಡು ಬರ್ತಾವ. ಸೇಮ್ ಅದೇ ತರ ನದಿಗಳಿಂದ ಆವೃತವಾದ ಮೈದಾನಗಳು ಕಂಡು ಬರ್ತಾವ. ಆಮೇಲೆ ನೋಡ್ರಿ ತೇವ ಪೂರಿತ ಪ್ರದೇಶ ಕಂಡು ಬರುತ್ತ. ಅಂದ್ರೆ ತೇವ ಪೂರಿತ ಅಂತಂದ್ ಹೇಳಿದ್ರೆ ಫುಲ್ ಕೊಳಚೆ ನೀರ್ ತರ, ಕೊಳಚೆ ಮತ್ತು ಮಣ್ಣುಗಳಿಂದ ಕೂಡಿರುವ ತೇವ ಪೂರಿತ ನಾವು ಕಂಡು ಇದು ಏನಂತ ಹೇಳ್ತೀವಿ ಪ್ರದೇಶ ಕಂಡು ಬರುತ್ತ. ಅವುಗಳಲ್ಲಿ ಏನಂತ ಹೇಳಿದ್ರೆ ಸುಂದರ್ಬನ್ ಕಾಡುಗಳು ಕಂಡು ಬರ್ತಾವ, ಜಾಸ್ತಿ ಮ್ಯಾಂಗ್ರೋವ್ ಕಾಡುಗಳು ಅಂತಂದ್ ಹೇಳ್ತೀವಿ. ಸೊ ಅದೇ ತರ ಏನ್ ನೋಡ್ರಿ ಬೆಟ್ಟ ಗುಡ್ಡಗಳು ಕಂಡು ಬರ್ತಾವ. ಎಲ್ಲಾ ತರ ಪ್ರಪಂಚದಲ್ಲಿ ಏನೇನ್ ಕಂಡು ಭೂ ಸ್ವರೂಪಗಳಾಗಿರ್ಬೋದು, ವಾಯುಗುಣ ಆಗಿರ್ಬೋದು, ಸಸ್ಯ ವರ್ಗ, ಪ್ರಾಣಿ ವರ್ಗ ಏನಿರುತ್ತ ಪ್ರಪಂಚದಲ್ಲಿ ಎಲ್ಲಾ ತರದ್ದು ನಮ್ಮ ಭಾರತ ದೇಶದಲ್ಲಿ ಒಂದರಲ್ಲಿ ಮಾತ್ರ ಕಂಡು ಬರುತ್ತೆ. ಅದಕ್ಕೋಸ್ಕರ ನಮ್ಮ ಭಾರತ ದೇಶವನ್ನ ನಾವೇನಂತ ಕರಿತೀವಿ, ಉಪಖಂಡ ಅಂತ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಪರ್ಯಾಯ ಭೂಮಿ ಅಂತ ಕರಿತೀವಿ, ಪರ್ಯಾಯ ಪ್ರಸ್ಥ ಭೂಮಿ ಅಂತಂದ್ ಯಾಕಂತ ಹೇಳ್ತೀವಿ ಅಂದ್ರೆ, ಸೊ 3 ಕಡೆ ನೀರಿನಿಂದ ಆವೃತವಾಗಿ ಒಂದು ಕಡೆ ಏನಂತಂತ ಹೇಳಿದ್ರೆ ಭೂಮಿಯಿಂದ ಆವೃತವಾಗಿದ್ರೆ ಅದನ್ನ ನಾವೇನಂತ ಕರಿತೀವಿ, ಪರ್ಯಾಯ ಪ್ರಸ್ಥ ಭೂಮಿ ಅಂತ ಕರಿತೀವಿ. ಭಾರತವನ್ನ ಏನಂತ ಕರಿತೀವಿ, ಪರ್ಯಾಯ ಪ್ರಸ್ಥ ಭೂಮಿ ಅಂತಾನು ಕರಿತೀವಿ. ಇಷ್ಟು ಪಾಯಿಂಟ್ಸ್ ಗಳು ನೀವು ಇದರಲ್ಲಿ ನೆನ್ಪಿಟ್ಕೋಬೇಕಾಗತ್ತ. ನೆಕ್ಸ್ಟ್ ಅದಾದ ನಂತರ ನಾವು ಸ್ವರೂಪಗಳ ಬಗ್ಗೆ ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಅದ್ರಲ್ಲಿ ಫಸ್ಟ್ ಒನ್ ಯಾವ್ದಂತಂದ ಹೇಳಿದ್ರೆ, ಸೊ ಫಸ್ಟ್ ಒನ್ ತಗೊಳ್ರಿ. ಫಸ್ಟ್ ಒನ್ ಉತ್ತರದ ಮಹಾಪರ್ವತಗಳು ಅಂತ ಹೇಳ್ತೀವಿ. ಉತ್ತರದ ಮಹಾಪರ್ವತಗಳು ಅಥವಾ ಹಿಮಾಲಯ ಪರ್ವತಗಳು. ಸೊ ಈ ಕಾನ್ಸೆಪ್ಟ್ ಮೇಲೆ ನಮ್ PC ಎಕ್ಸಾಮ್ಸ್ ಆಗಿರ್ಬೋದು, ಅದರ್ ಎಕ್ಸಾಮ್ಸ್ ಗಳಾಗಿರ್ಬೋದು, ಅಥವಾ PSI, RSI ಎಲ್ಲ ಎಕ್ಸಾಮ್ಸ್ ಗಳಲ್ಲಿ ಯಾವ ತರ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡ್ರಿ ಎಲ್ರಿಗೂ ಕೇಳಿಸ್ತಾ ಇದೆಯಲ್ಲ, ಯಾರು ಮ್ಯೂಟ್ ತೆಗಿಯಕ್ ಹೋಗ್ಬೇಡ್ರಿ. ಸೊ ನೋಡ್ರಿ ಫಸ್ಟ್ ಒನ್ ಏನಂತಂದ್ ಹೇಳಿದ್ರೆ ಉತ್ತರದ ಮಹಾಪರ್ವತಗಳು. ಸಿಂಪಲ್ ಆಗಿ ಏನ್ ಹೇಳ್ತೀವಿ, ಹಿಮಾಲಯ ಪರ್ವತಗಳು ಅಂತಂದ್ ಹೇಳ್ತೀವಿ. ನಾವು ಹಿಮಾಲಯ ಪರ್ವತಗಳು ಎಲ್ಲಿಂದ ಎಲ್ಲಿವರೆಗೂ ಇದಾವ ಅಂತಂದ್ ಹೇಳಿದ್ರೆ ನಾವು ಡಯಾಗ್ರಾಮ್ ಮುಖಾಂತರ ನೋಡೋಣ. ಸೊ ನೋಡ್ರಿ ಎಲ್ಲಿಂದ ಎಲ್ಲಿವರೆಗೂ ಇದಾವ ಅಂತಂದ್ ಹೇಳಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಇದಾವ. ಸಿಂಪಲ್ ಆಗಿ ಏನ್ ಹೇಳ್ತೀವಿ, ಇಲ್ಲಿಂದ ಇಲ್ಲಿವರೆಗೂ ಡಯಾಗ್ರಾಮ್ ಮುಖಾಂತರ ಇಲ್ಲಿಂದ ಇಲ್ಲಿವರೆಗೂ ಇದಾವ. ಸೊ ಅದೇ ಎಲ್ಲಿಂದ ಎಲ್ಲಿವರೆಗೂ. ಸೊ ಎಲ್ಲಿಂದ ಅಂತಂದ್ ಹೇಳಿದ್ರೆ ಪಾಮೀರ್ ಗ್ರಂಥಿಯಿಂದ ನಾಗಾಲ್ಯಾಂಡ್ ವರೆಗೂ. ನಾವು ಸಿಂಪಲ್ ಆಗಿ ಆಪ್ಷನ್ ಅಲ್ಲಿ ಕೊಡ್ತಾರ, ಪಾಮೀರ್ ಗ್ರಂಥಿಯಿಂದ ನಾಗಾಲ್ಯಾಂಡ್ ವರೆಗೂ ಏನಂತಂದ್ ಹೇಳಿದ್ರೆ ಹಿಮಾಲಯ ಪರ್ವತಗಳು ಕಂಡು ಬರ್ತಾವ. ಕ್ವಶನ್ ಏನ್ ಕೇಳ್ತಾರ ಅಂತಂದ್ ಹೇಳಿದ್ರೆ ಹಿಮಾಲಯ ಪರ್ವತಗಳು ಎಲ್ಲಿಂದ ಎಲ್ಲಿವರೆಗೂ ವಿಸ್ತರಿಸಿದಾವ, ಎಲ್ಲಿಂದ ಎಲ್ಲಿವರೆಗೂ ಹರಡಿಕೊಂಡಿದಾವ ಅಂತಂದ್ ಕೇಳಿ ನಮ್ಗೆ ಸೆಂಟೆನ್ಸ್ ಮುಖಾಂತರ ಏನಂತಂದ್ ಹೇಳಿದ್ರೆ ಕ್ವಶನ್ ಇದು ಕೊಡ್ಬೋದು. ಯಾವ ತರ ಅಂತಂದ್ ಹೇಳಿದ್ರೆ ಪಾಮೀರ್ ಗ್ರಂಥಿಯಿಂದ ನಾಗಾಲ್ಯಾಂಡ್ ವರೆಗೂ, ಆಮೇಲೆ ನೆಕ್ಸ್ಟ್ ಸಿಂಧೂ ನದಿಯಿಂದ ಮಿಜೋರಾಂ ವರೆಗೂ, ಈ ತರ ಏನಂತಂದ್ ಹೇಳಿದ್ರೆ ಸೆಂಟೆನ್ಸ್ ಕೊಡ್ತಾರ. ಇವಾಗ ಏನಾಗಿದೆ ಅಂದ್ರೆ ಪ್ಯಾಟರ್ನ್ ಚೇಂಜ್ ಆಗ್ತಾ ಹೋಗ್ತೈತೆ. ಸೊ ತುಂಬಾ ಪ್ಯಾಟರ್ನ್ ಚೇಂಜ್ ಆಗ್ತಾ ಐತೆ. ಎಲ್ಲಾ ಎಕ್ಸಾಮ್ಸ್ ಗಳಲ್ಲಿ ಕ್ವಶನ್ಸ್ ಗಳು ಟಫ್ ಬರ್ತಿದಾವೆ. ಇನ್ನೊಂದ್ ಏನಂತಂದ್ ಹೇಳಿದ್ರೆ ಸೊ ಎಲ್ರು ಏನ್ ಮಾಡ್ತಿದಾರೆ, ಗೋಲ್ಮಾಲ್ ಮಾಡ್ತಿದಾರೆ, ದುಡ್ಡು ಕೊಟ್ಟಾಗೋದು ಅಥವಾ ಪೇಪರ್ ಲೀಕ್ ಆಗೋದು ಈ ತರ ಆಗ್ತಿರೋದ್ರಿಂದ ಸೊ ಕ್ವಶನ್ ಪೇಪರ್ ಗಳನ್ನ ಏನ್ ಮಾಡ್ತಿದಾರೆ, ಟಫ್ ತೆಗಿಯೋ ಚಾನ್ಸಸ್ ಆಯ್ತಾ. ನೀವು ಲಾಸ್ಟ್ ಟೈಮ್ ನೋಡಿರ್ಬೋದು PSI ಕ್ವಶನ್ ಪೇಪರ್ ಯಾವ ತರ ತೆಗೆದಿದ್ರು ಅಂತಂದ್ ಹೇಳಿದ್ರೆ KS ಲೆವೆಲ್ ವರೆಗೂ ತೆಗೆದಿದ್ರು. ಸೊ ಅಲ್ಲಿ ಏನಂತಂದ್ ಹೇಳಿದ್ರೆ ಸೆಂಟೆನ್ಸ್ ಕೊಟ್ಬಿಟ್ಟು ಯಾವ ಸೆಂಟೆನ್ಸ್ ಕರೆಕ್ಟ್ ಆಗಿದೆ ಆ ತರನು ಕ್ವಶನ್ಸ್ ಕೇಳ್ಬೋದು. ನಮ್ಗೆ ಏನಂದ್ರೆ ಬೇಸಿಕ್ ನಾಲೆಜ್ ಇರ್ಬೇಕು. ಹಿಮಾಲಯ ಪರ್ವತಗಳು ಎಲ್ಲಿಂದ ಎಲ್ಲಿವರೆಗೂ ಕಂಡು ಬರ್ತಾವ, ಪಾಮೀರ್ ಗ್ರಂಥಿಯಿಂದ ನಾಗಾಲ್ಯಾಂಡ್ ವರೆಗೂ ಕಂಡು ಬರ್ತಾವ. ಸಿಂಪಲ್ ಆಗಿ ನಾಗಾಲ್ಯಾಂಡ್ ಇಂದ ಪಾಮೀರ್ ಗ್ರಂಥಿವರೆಗೂ ಕಂಡು ಬರ್ತಾವ. ಸೊ ಇವೇನಂತಂದ್ರೆ ಹಿಮಾಲಯ ಪರ್ವತಗಳು. ಸೊ ಅದಾದ ನಂತರ ನೋಡ್ರಿ ಹಿಮಾಲಯ ಪರ್ವತಗಳು ಯಾವ ದೇಶದಲ್ಲಿ ಹರಡಿಕೊಂಡಾವ ಅಂತ ಕೇಳ್ಬೋದು ನಿಮ್ ಕ್ವಶನ್. ಸೊ ಈ ಸಿಂಪಲ್ ಆಗಿ ಏನಂತಂದ್ರೆ ಹೇಳಿದ್ರೆ ಯಾವ ದೇಶಗಳಲ್ಲಿ, ಇದ್ರ ಸುತ್ತಮುತ್ತ ದೇಶಗಳಲ್ಲಿ ಏನಂತಂದ್ ಹೇಳಿದ್ರೆ ಹಿಮಾಲಯ ಪರ್ವತಗಳು ಹರಡಿಕೊಂಡಿಲ್ಲ. ಸೊ ಹಿಮಾಲಯ ಪರ್ವತಗಳು ಅಂತಂದ್ ಹೇಳಿದ್ರೆ ಒಂದೇ ಗುಡ್ಡ ಅಂತಲ್ಲ, ಈ ತರ ಏನಂತಂದ್ ಹೇಳಿದ್ರೆ ಹಲವಾರು ಪರ್ವತಗಳಿಂದ
ಬೆಟ್ಟ ಗುಡ್ಡಗಳಿಂದ, ಅತ್ಯಂತ ದೊಡ್ಡ ದೊಡ್ಡ ಶಿಖರಗಳನ್ನ ಹೊಂದಿರುವ ಪರ್ವತಗಳಿಂದ ಈ ತರ ಕೂಡ್ಕೊಂಡೈತೆ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಎಲ್ಲಾ ದೇಶಗಳಲ್ಲೂ ಇದಾವ. ಇವ್ ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ, ಈ ಕಡೆ ಪಾಕಿಸ್ತಾನದಲ್ಲೂ ಬರುತ್ತ, ಅಫ್ಘಾನಿಸ್ತಾನದಲ್ಲಿ ಬರುತ್ತ, ಸೊ ಅದಾದ ನಂತರ ಚೀನಾದಲ್ಲಿ ಕಂಡು ಬರ್ತಾವ. ಆಮೇಲೆ ನೇಪಾಳ್, ಇಲ್ಲಿ ನೋಡ್ರಿ ನೇಪಾಳ ಅಲ್ಲಿ ಕಂಡು ಬರುತ್ತ. ಇಲ್ಲಿ ಸಿಂಪಲ್ ಆಗಿ ನೋಡ್ಬೇಕಂದ್ರ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಸೊ ಅದಾದ ನಂತರ ನೋಡ್ರಿ ಭೂತಾನ್, ಆಮೇಲೆ ಮಯನ್ಮಾರ್. ಸೊ ಈ ತರ ಎಲ್ಲಾ ದೇಶಗಳಲ್ಲಿ ಕಂಡು ಬರ್ತಾವ. ಅಫ್ಘಾನಿಸ್ತಾನ, ಪಾಕಿಸ್ತಾನ್, ಭಾರತ, ಚೀನಾ, ನೇಪಾಳ್, ಭೂತಾನ್ ಮತ್ತು ಮಯನ್ಮಾರ್. ಈಗೇನಂತಂದ ಹೇಳಿದ್ರೆ ಟೋಟಲ್ ಆಗಿ 7 ದೇಶಗಳಲ್ಲಿ ಹಿಮಾಲಯ ಪರ್ವತಗಳು ವ್ಯಾಪಿಸಿಕೊಂಡಿದಾವ ಅಥವಾ ಹರಡಿಕೊಂಡಿದಾವ. ಸೊ ಅಂತ ನಾವು ಹೇಳ್ಬೇಕು. ಆಮೇಲೆ ಹಿಮಾಲಯ ಪರ್ವತಗಳನ್ನ ನಾವೇನ್ ಮಾಡ್ತೀವಿ ಅಂತಂದ ಹೇಳಿದ್ರೆ 3 ಭಾಗಗಳಾಗಿ ಡಿವೈಡ್ ಮಾಡ್ತೀವಿ. ಸೊ 3 ಭಾಗಗಳಾಗಿ ಡಿವೈಡ್ ಮಾಡ್ತೀವಿ. ಏನೇನಂತಂದ ಹೇಳಿ, ಫಸ್ಟ್ ಒನ್ ಹಿಮಾದ್ರಿ ಅಂತ ಮಾಡ್ತೀವಿ. ಸೆಕೆಂಡ್ ಒನ್ ಏನಂತಂದ ಹೇಳಿದ್ರೆ ಹಿಮಾಚಲ ಅಥವಾ ಮಧ್ಯ ಹಿಮಾಲಯ ಅಂತ ಮಾಡ್ತೀವಿ, ಮಧ್ಯ ಹಿಮಾಲಯ. ಥರ್ಡ್ ಒನ್ ಏನಂತಂದ ಹೇಳಿದ್ರೆ ಶಿವಾಲಿಕ್ ಬೆಟ್ಟಗಳು ಅಂತ ಮಾಡ್ತೀವಿ. ಸೊ ಹಿಮಾಲಯ ಪರ್ವತಗಳನ್ನ 3 ಭಾಗಗಳಾಗಿ ಡಿವೈಡ್ ಮಾಡ್ತೀವಿ. ಫಸ್ಟ್ ಒನ್ ಯಾವುದು, ಹಿಮಾದ್ರಿ. ಸೆಕೆಂಡ್ ಒನ್ ಮಧ್ಯ ಹಿಮಾಲಯ. ಥರ್ಡ್ ಒನ್ ಏನಂತಂದ ಹೇಳಿದ್ರೆ ಶಿವಾಲಿಕ್. ಸಿಂಪಲ್ ಆಗಿ ನೋಡ್ರಿ, ನಾನು ನಿಮ್ಗೆ ಇವಾಗ್ಲೇ ಹೇಳ್ತೀನಿ. ಹಿಮಾದ್ರಿ ಅಂತಂದ ಹೇಳಿದ್ರೆ ಅತಿ ಎತ್ತರದ ಪರ್ವತಗಳನ್ನ ಹೊಂದಿರುವ ಶ್ರೇಣಿ ಅಂತ ಹೇಳ್ತೀವಿ. ಶ್ರೇಣಿ ಅಂತಂದ ಹೇಳಿದ್ರೆ ಸಾಲು. ಸಿಂಪಲ್ ಆಗಿ ಏನಂತ ಹೇಳ್ತೀವಿ, ಶ್ರೇಣಿ ಅಂತಂದ ಹೇಳಿದ್ರೆ ಪರ್ವತಗಳ ಸಾಲು. ಈಗ ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲ ಏನಂತಂದ ಹೇಳಿದ್ರೆ ನೀವು ಸ್ಕೂಲಲ್ಲಿ ನೋಡಿರ್ಬೋದು, ಎಲ್ಲಾ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಲೈನ್ ಪ್ರಕಾರ ನಿಲ್ತಾರೆ. ಸೇಮ್ ಇದೇ ತರ ಪರ್ವತಗಳು ಏನಂತಂದ ಹೇಳಿದ್ರೆ ಸಾಲು ಸಾಲುಗಳಾಗಿ ಕಂಡು ಬಂದಿದ್ರೆ ಅವುಗಳನ್ನ ನಾವೇನಂತ ಕರಿತೀವಿ, ಶ್ರೇಣಿ ಅಂತ ಕರಿತೀವಿ, ಪರ್ವತ ಶ್ರೇಣಿ ಅಂತ ಕರಿತೀವಿ. ಸೇಮ್ ಅದೇ ತರ ಅತಿ ಎತ್ತರದ ಪರ್ವತಗಳನ್ನ ಹೊಂದಿರುವ ಪರ್ವತ ಶ್ರೇಣಿಯ ಸಾಲನ್ನ ಅಥವಾ ಶ್ರೇಣಿಯನ್ನ ನಾವೇನಂತ ಕರಿತೀವಿ, ಹಿಮಾದ್ರಿ ಅಂತ ಕರಿತೀವಿ. ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಮಧ್ಯ ಹಿಮಾಲಯ. ಇವ್ರದ್ದು ಹೈಟ್ ಏನಂತಂದ ಹೇಳಿದ್ರೆ ಸ್ವಲ್ಪ ಕಡಿಮೆ ಇರುತ್ತೆ. ಇಲ್ಲಿ ನೋಡ್ರಿ, ಇವ್ರದ್ದು ಹೈಟ್ ಏನಿರುತ್ತೆ ಅಂತಂದ ಹೇಳಿದ್ರೆ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಇವ್ರದ್ದು ಹೈಟ್ ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಸದಾದ ನಂತರ ನೋಡ್ರಿ ಲಾಸ್ಟ್ ಶಿವಾಲಿಕ್ ಅಂತಂದ ಹೇಳಿದ್ರೆ ಇವ್ರದ್ದು ಹೈಟ್ ಇನ್ನೂ ಸ್ವಲ್ಪ ಕಡಿಮೆ ಇರುತ್ತೆ. ಇವ್ರದ್ದು ಹೈಟ್ ಏನಂತಂದ ಹೇಳಿದ್ರೆ ಇನ್ನೂ ಕಡಿಮೆ ಇರುತ್ತೆ. ಸೊ ಈ ತರ ಪರ್ವತದ ಸಾಲುಗಳನ್ನ ಹೊಂದಿರುವ ಹಿಮಾಲಯ ಪರ್ವತವನ್ನ 3 ಭಾಗಗಳಾಗಿ ಮಾಡ್ತೀವಿ. ಫಸ್ಟ್ ಒನ್ ಹಿಮಾದ್ರಿ, ಸೆಕೆಂಡ್ ಒನ್ ಮಧ್ಯ ಹಿಮಾಲಯ, ಥರ್ಡ್ ಒನ್ ಶಿವಾಲಿಕ್ ಅಂತಂದ ಹೇಳಿ. ಸೊ ಅದ್ರ ಬಗ್ಗೆ ಒಂದೊಂದಾಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡ್ರಿ, ಫಸ್ಟ್ ಒನ್ ಯಾವ್ದಂತ ಹೇಳಿದ್ರೆ ಹಿಮಾದ್ರಿ ಅಂತಂದ ಹೇಳ್ತೀವಿ. ಫಸ್ಟ್ ಒನ್ ಯಾವ್ದು, ಹಿಮಾದ್ರಿ. ಅತಿ ಎತ್ತರದ ಪರ್ವತಗಳನ್ನ ಹೊಂದಿರುವ ಶ್ರೇಣಿ ಅಥವಾ ಸಾಲು ಅಂತ ಹೇಳ್ತೀವಿ ಹಿಮಾದ್ರಿ. ಸೊ ಇದ್ರದ್ದು ಎತ್ತರ ಎಷ್ಟಿರುತ್ತೆ ಅಂತಂದ ಹೇಳಿದ್ರೆ 6000 ಮೇಲೆ ಇರುತ್ತೆ. 6000 ಮೀಟರ್ಗಿಂತ ಮೇಲೆ ಇರುತ್ತೆ. ಅಂದ್ರೆ 6 ಕಿಲೋಮೀಟರ್ ಜಾಸ್ತಿ. 6 ಕಿಲೋಮೀಟರ್ಗಿಂತನೂ ಜಾಸ್ತಿ ಎತ್ತರವನ್ನ ಹೊಂದಿರುವ ಪರ್ವತಗಳನ್ನ ನಾವೇನಂತ ಕರಿತೀವಿ, ಹಿಮಾದ್ರಿ ಅಂತ ಕರಿತೀವಿ. ಯಾಕೆ ಹಿಮಾದ್ರಿ ಅಂತ ಕರಿತೀವಿ ಅದು ಇಂಪಾರ್ಟೆಂಟ್ ಅಲ್ಲ. ಯಾಕೆ ಹಿಮಾದ್ರಿ ಅಂತ ಕರಿತೀವಿ ಅಂತಂದ ಹೇಳಿದ್ರೆ ವರ್ಷ ಪೂರ್ತಿ ಇವುಗಳ ಮೇಲೆ ಏನಿರುತ್ತೆ ಅಂತಂದ ಹೇಳಿದ್ರೆ ಹಿಮದಿಂದ ಆವೃತವಾಗಿರುತ್ತೆ. ವರ್ಷ ಪೂರ್ತಿ ಏನಂತಂದ ಹೇಳಿದ್ರೆ ಇವ್ರ ಮೇಲೆ ಹಿಮದಿಂದ ಆವೃತವಾಗಿರ್ತಾವ. ಈ ಪರ್ವತಗಳು ಏನಾಗಿರ್ತಾವ ವರ್ಷ ಪೂರ್ತಿ ಹಿಮದಿಂದ ಆವೃತವಾಗಿರೋದ್ರಿಂದ ಇವುಗಳನ್ನ ನಾವೇನಂತ ಕರಿತೀವಿ, ಫಸ್ಟ್ ಒನ್ ಹಿಮಾದ್ರಿ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಆಗತ್ತ. ವರ್ಷ ಪೂರ್ತಿ ಇದ್ರಲ್ಲಿ ಏನಿರುತ್ತೆ ಅಂತಂದ ಹೇಳಿದ್ರೆ ಹಿಮದಿಂದ ಆವೃತವಾಗಿರುತ್ತೆ. ಅದಕ್ಕೋಸ್ಕರ ಇದನ್ನ ಹಿಮಾದ್ರಿ ಅಂತ ಕರಿತೀವಿ. ಇಲ್ಲಿ ನಮ್ ಕ್ವಶನ್ ಏನ್ ಕೇಳ್ತಾರ ಅಂತಂದ ಹೇಳಿದ್ರೆ ಈ ಪರ್ವತದಲ್ಲಿ ಏನಂತಂದ ಹೇಳಿದ್ರೆ ಅಂದ್ರೆ ಅತಿ ಎತ್ತರದ ಪರ್ವತಗಳು ಕಂಡು ಬರ್ತಾವ ಅಂತಂದ ಹೇಳಿದ್ವಲ್ಲ. ಸೊ ಇದೇ ಪರ್ವತ ಶ್ರೇಣಿಯಲ್ಲಿ ಏನ್ ಕಂಡು ಬರುತ್ತೆ ಅಂತ ಹೇಳಿದ್ರೆ ಒಂದು ಮೌಂಟ್ ಎವರೆಸ್ಟ್ ಅಂತ ಕಂಡು ಬರುತ್ತೆ. ಮೌಂಟ್ ಎವರೆಸ್ಟ್ ಏನಿದೆ, ಮೌಂಟ್ ಎವರೆಸ್ಟ್ ನೀವು ಆಲ್ರೆಡಿ ನಿಮ್ಗೆ ಗೊತ್ತು. ಸೊ ಪ್ರಪಂಚದ ಅತಿ ಎತ್ತರವಾದ ಪರ್ವತ ಅಂತ ಹೇಳ್ತೀವಿ. ಮೌಂಟ್ ಎವರೆಸ್ಟ್ ಏನು, ಪ್ರಪಂಚದ ಅತಿ ಎತ್ತರವಾದ ಪರ್ವತ. ಸೊ ಇದ್ರದ್ದು ಹೈಟ್ ಎಷ್ಟೈತೆ, 8848.86 ಮೀಟರ್. ನೆನ್ಪಿಟ್ಕೊಡ್ರಿ, ಇದನ್ನ ಮ್ಯಾಲಿಂದ ನೆನ್ಪಿಟ್ಕೋಬೇಕು. ಲಾಸ್ಟ್ ಟೈಮ್ ಕ್ವಶನ್ ಕೇಳಿದಾರ PSI ಮತ್ತು ಇವನ್ PCಯಲ್ಲಿ ಕೇಳಿದಾರ. ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಮೌಂಟ್ ಎವರೆಸ್ಟ್ ಎಷ್ಟು ಎತ್ತರ ಜಾಸ್ತಿ ಆಗೈತೆ ಅಂತ ಕೇಳಿದಾರೆ, ಎಷ್ಟು ಹೈಟ್ ಇನ್ಕ್ರೀಸ್ ಆಗೈತೆ ಅಂತ ಕೇಳಿದಾರೆ. ಎಷ್ಟು ಹೈಟ್ ಇನ್ಕ್ರೀಸ್ ಆಗೈತೆ ಅಂತ ಹೇಳಿದ್ರೆ 0.8 ಮೀಟರ್ ಇನ್ಕ್ರೀಸ್ ಆಗೈತೆ. ಮೊದಲು ಎಷ್ಟಿತ್ತು, 8848.86 ಮೀಟರ್ ಇವಾಗ ಐತೆ. ಮೊದಲು 8848 ಇತ್ತು. ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕಾಗತ್ತ. ಸೊ ಅದಾದ ನಂತರ ನೋಡ್ರಿ, ಸೊ ಇನ್ನು ಏನ್ ಇಂಪಾರ್ಟೆಂಟ್ ಅಂತಂದ ಹೇಳಿದ್ರೆ ಮೌಂಟ್ ಎವರೆಸ್ಟ್ ಅಂತ ಬಂದಾಗ ಟಿಬೆಟ್ ಅಲ್ಲಿ ಇದನ್ನ ಏನಂತ ಕರೀತಾರೆ, ಟಿಬೆಟ್ ಅಲ್ಲಿ ಏನಂತ ಕರೀತಾರ, ಸಾಗರ್ ಮಾತಾ ಅಂತ ಕರೀತಾರೆ. ಟಿಬೆಟ್ ಅಲ್ಲಿ ಇದನ್ನ ಏನಂತ ಕರೀತಾರೆ, ಸಾಗರ್ ಮಾತಾ ಅಂತ ಕರೀತಾರೆ. ನೇಪಾಳಲ್ಲಿ ಮತ್ತು ಟಿಬೆಟ್ ಅಲ್ಲಿ ಏನಂತ ಕರೀತಾರೆ, ಇದನ್ನ ಮೌಂಟ್ ಎವರೆಸ್ಟ್ ಅನ್ನ ಸಾಗರ್ ಮಾತಾ ಅಂತ ಕರೀತಾರೆ. ಸೇಮ್ ಅದೇ ತರ ನಿಮ್ ಕ್ವಶನ್, ಚೀನಾದಲ್ಲಿ ಏನಂತ ಕರೀತಾರ. ಮೌಂಟ್ ಎವರೆಸ್ಟ್ ಅಂತ ನಾರ್ಮಲ್ ಆಗಿ ಎಲ್ರು ಕರಿತೀವಿ, ಬಟ್ ಆದ್ರೆ ಸೊ ಇದನ್ನ ನೇಪಾಳದಲ್ಲಿ ಮತ್ತು ಟಿಬೆಟ್ ಅಲ್ಲಿ ಏನಂತ ಕರೀತಾರೆ ಅಂದ್ರೆ ಸಾಗರ್ ಮಾತಾ ಅಂತ ಕರೀತಾರೆ. ಚೀನಾದಲ್ಲಿ ಮತ್ತೆ ಅದಕ್ಕೆ ಬೇರೆ ಹೆಸರೈತೆ. ಆ ಹೆಸರು ಏನು ಅಂತ ಕ್ವಶನ್ ಕೇಳಿದಾರ. ಇದು ನಿಮ್ ಕ್ವಶನ್, ನೀವು ಇದನ್ನ ಸರ್ಚ್ ಮಾಡ್ಬೇಕು, ಅವಾಗ ನಿಮ್ಗೆ ಗೊತ್ತಾಗತ್ತೆ ಮೌಂಟ್ ಎವರೆಸ್ಟ್. ಆಮೇಲೆ ಅದ್ರದ್ದು ಇಮೇಜ್ ನೋಡ್ರಿ, ಅದ್ರದ್ದು ಎಷ್ಟು ಹೈಟ್ ಎಷ್ಟೈತೆ ಅಂತ ಹೇಳಿ. ಆಮೇಲೆ ಇನ್ನೊಂದ್ ಮತ್ತೆ ಏನ್ ಕ್ವಶನ್ ಕೇಳ್ತಾರ ಅಂತಂದ ಹೇಳಿದ್ರೆ ಇದ್ರ ಮೇಲೆ ಮೌಂಟ್ ಎವರೆಸ್ಟ್ ಅನ್ನ ಏರಿದ ಮೊದಲಿಗ ಯಾರು ಅಂತ ಕೇಳ್ತಾರೆ. ಫಸ್ಟ್ ಟೈಮ್ ಮೌಂಟ್ ಎವರೆಸ್ಟ್ ಅನ್ನ ಏರಿದವ್ರು ಯಾರು. ಸೊ ಅದಾದ ನಂತರ ನಮ್ಮ ಭಾರತ ದೇಶದ ಮೊದಲು ಏರಿದವ್ರು ಯಾರು, ನಮ್ಮ ಭಾರತ ದೇಶದಿಂದ ಮೊದಲು ಏರಿದವ್ರು ಯಾರು ಅಂತಂದ ಹೇಳಿದ್ರೆ ಬಚೇಂದ್ರಿ ಪಾಲ್ ಅಂತಂದ ಹೇಳ್ತೀವಿ.
ಯಾರು? ಬಚೇಂದ್ರಿ ಪಾಲ್. ಸೊ ಫಸ್ಟ್ ಒನ್ ಯಾರು ಅಂತಂದ್ ಹೇಳಿದ್ರೆ ಎಡ್ಮಂಡ್ ಹಿಲ್ರಿನೂ ಯಾರು ಬರ್ತಾರ ನೋಡ್ರಿ. ಸೊ ಅದನ್ನ ನೀವು ಸರ್ಚ್ ಮಾಡ್ಬೇಕಾಗತ್ತ. ಸೊ ಈ ತರ ಕ್ವಶನ್ಸ್ ಗಳನ್ನ ಇದ್ರ ಮೇಲೆ ಕೇಳ್ತಾರ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನ್ ಕೇಳ್ತಾರ ಅಂತಂದ್ ಹೇಳಿದ್ರೆ, ಈ ಮೌಂಟ್ ಎವರೆಸ್ಟ್ ಯಾವ ಯಾವ ದೇಶಗಳಲ್ಲಿ ಹರಡಿಕೊಂಡೈತೆ ಅಂತ ಕೇಳ್ತಾರೆ. ಮೌಂಟ್ ಎವರೆಸ್ಟ್ ಯಾವ ಯಾವ ದೇಶಗಳಲ್ಲಿ ಅಂತಂದ್ ಹೇಳಿದ್ರೆ ಟಿಬೆಟ್ ಮತ್ತು ನೇಪಾಳದಲ್ಲಿ ಹರಡಿಕೊಂಡೈತೆ. ಟಿಬೆಟ್ ಮತ್ತು ನೇಪಾಳದಲ್ಲಿ ಏನಂತಂದ್ ಹೇಳಿದ್ರೆ ಮೌಂಟ್ ಎವರೆಸ್ಟ್ ಕಂಡು ಬರುತ್ತ. ನೋಡ್ರಿ ಇಲ್ಲಿ ಏನಂತಂದ್ ಹೇಳಿದ್ರೆ ಫಸ್ಟ್ ಒಂದ್ ಸಾಲ್ ನೋಡ್ರಿ. ಫಸ್ಟ್ ಒನ್ ಏನಂತಂದ್ ಹೇಳಿದ್ರೆ ಹಿಮಾದ್ರಿದು. ಸೊ ಇದ್ರದ್ದು ಹೈಟ್ ಏನಿರುತ್ತೆ ಅಂದ್ರೆ 6000 ಮೇಲೆ ಇರುತ್ತೆ. 6000 ಮೀಟರ್ ಮೇಲೆ ಇರೋದ್ರಿಂದ ಇದನ್ನ ನಾವ್ ಏನಂತ ಕರಿತೀವಿ? ಹಿಮಾದ್ರಿ ಅಂತ ಕರಿತೀವಿ. ಸೊ ಯಾವಾಗ್ಲೂ ಹಿಮದಿಂದ ಆವೃತವಾಗಿರುತ್ತ. ಸೊ ಅದಾದ ನಂತರ ನೋಡ್ರಿ ಇದೇ ಶ್ರೇಣಿಯಲ್ಲಿ ಇನ್ನೊಂದ್ ಕಂಡು ಬರುತ್ತಾ K2 ಅಂತ ಹೇಳ್ತೀವಿ. ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಡ್ರಿ, ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಂತಂದ್ ಹೇಳ್ತೀವಿ, ಅಥವಾ ಸಿಂಪಲ್ ಆಗಿ K2 ಅಂತಂದ್ ಹೇಳ್ತೀವಿ. ಸೊ ಮೌಂಟ್ ಎವರೆಸ್ಟ್ ಏನು? ಇದು ಪ್ರಪಂಚದ ಅತಿ ಎತ್ತರವಾದ ಪರ್ವತ. ಸೇಮ್ ಅದೇ ತರ ಮೌಂಟ್ ಗಾಡ್ವಿನ್ ಏನು? K2 ಅಂತ ಹೇಳ್ತೀವಿ. ಮೌಂಟ್ ಗಾಡ್ವಿನ್ ಏನು? ಭಾರತದ ಅತಿ ಎತ್ತರವಾದ ಪರ್ವತ. ಭಾರತದ ಅತಿ ಎತ್ತರವಾದ ಪರ್ವತ ಯಾವುದು? K2, ಮೌಂಟ್ ಗಾಡ್ವಿನ್ ಅಸ್ಟಿನ್. ಸೊ ಪ್ರಪಂಚದಂತ ಬಂದಾಗ ಮೌಂಟ್ ಎವರೆಸ್ಟ್. ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ. ಏನಂತಂದ್ ಹೇಳಿದ್ರೆ ಕನ್ಫ್ಯೂಸ್ ಆಗಕ್ ಹೋಗ್ಬೇಡ್ರಿ. ಇನ್ನೇನ್ ಸಮ್ ಪೀಪಲ್ ಏನ್ ಹೇಳ್ತಾರ ಅಂತಂದ್ ಹೇಳಿದ್ರೆ ಕಾಂಚನಜುಂಗ ಅಂತಂದ್ ಹೇಳ್ತಾರ. ಸೊ ನಾನು ಆಲ್ರೆಡಿ ಕೇಳಿದೀನಿ ಕ್ಲಾಸ್ ಅಲ್ಲಿ ಹೇಳುವಾಗ ಏನಂತಂದ್ ಹೇಳಿದ್ರೆ, ಸೊ ಕಾಂಚನಜುಂಗ ಅಂತ ಹೇಳ್ತಾರೆ. ಏನ್ ಬಿಟ್ಕೊಟ್ ಬಿಡತಾರೇನು ಪಾಕಿಸ್ತಾನಕ್ಕೆ? ಸೊ ಈ ಭಾಗವನ್ನು ನೀವೇನಂತಂದ್ ಹೇಳಿದ್ರೆ ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟಂಗ ಕಾಂಚನಜುಂಗ ಅಂತಂದ್ ಹೇಳಿದ್ರೆ. ಸೊ ಇದು ಏನಂತಂದ್ ಹೇಳಿದ್ರೆ ನಮ್ಮ ಭಾರತ ದೇಶಕ್ಕೆ ಸೇರಿತ್ತೆ. ಸೊ ಇನ್ನು ನಾವೇನಂತಂದ್ ಹೇಳಿದ್ರೆ ಅದನ್ನ ಬಿಟ್ಕೊಟ್ಟಿಲ್ಲ, ಅದು ನಮ್ಮ ಭಾರತದ ಪ್ರದೇಶವಾಗೈತೆ. ಸೊ ಅದಕ್ಕೋಸ್ಕರ ನಮ್ಮ ಭಾರತ ದೇಶದ ಅತಿ ಎತ್ತರವಾದ ಪರ್ವತ ಯಾವ್ದಂತಂದ್ ಹೇಳಿದ್ರೆ K2 ಅಂತಂದ್ ಹೇಳ್ತೀವಿ. ಕಾಂಚನಜುಂಗ ಅಲ್ಲ. ಕಾಂಚನಜುಂಗ ಸೆಕೆಂಡ್ ಒನ್. ಫಸ್ಟ್ ಒನ್ ಯಾವ್ದಂತಂದ್ ಹೇಳಿದ್ರೆ K2. ಇದನ್ನ ನೆನ್ಪಿಟ್ಕೊಡ್ರಿ. ಸೊ ಬಿಟ್ಕೊಡಕ್ ಹೋಗ್ಬೇಡ್ರಿ. ಸೊ ನಾವು ಸಿಂಪಲ್ ಏನ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ, ಈ ತರ ನಮ್ಮ ಭಾರತ ದೇಶ ಜಮ್ಮು ಕಾಶ್ಮೀರ ಐತೆ. ಸೊ ಕೆಲವು ಭಾಗವನ್ನ ಏನ್ ಮಾಡೈತೆ? POK ಅಂತಂದ್ ಕರಿತೀವಿ. ಪಾಕಿಸ್ತಾನ್ ಅಕ್ಯುಪೈಡ್ ಕಾಶ್ಮೀರ್ ಅಂತ ಹೇಳ್ತೀವಿ. ಇನ್ ಕೆಲವು ಭಾಗವನ್ನ ಏನಂತ ಕರಿತೀವಿ? ಅಕ್ಸೈ ಚಿನ್ ಅಂತ ಕರಿತೀವಿ. ಚೀನಾ ವಶಪಡಿಸಿಕೊಂಡಿರೋದು. ಸೊ ಈ ಭಾಗವನ್ನ ಬಿಟ್ಟು ಹೇಳಿದ್ರೆ ಅಂತಂದ್ರೆ ಕಾಂಚನಜುಂಗ ಆಗುತ್ತೆ. ಈ ಭಾಗವನ್ನು ಬಿಟ್ಟು ಹೇಳಂಗಿಲ್ಲ. ಇದೇನಂತಂದ್ ಹೇಳಿದ್ರೆ ನಮ್ಮ ಭಾರತ ದೇಶದ ಟೆರಿಟರಿ, ಇದು ನಮ್ಮ ಭಾರತ ದೇಶದ ಪ್ರದೇಶ ಆಗಿರೋದ್ರಿಂದ ನಮ್ಮ ಭಾರತ ದೇಶದ ಅತಿ ಎತ್ತರವಾದ ಪರ್ವತ ಯಾವ್ದಪ್ಪ ಅಂತಂದ್ ಹೇಳಿದ್ರೆ K2. ನೆನ್ಪಿಟ್ಕೊಡ್ರಿ. ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಂತಂದ್ ಹೇಳ್ತೀವಿ. ಇದ್ರ ಎತ್ತರ ಎಷ್ಟೈತೆ ಅಂತಂದ್ ಹೇಳಿದ್ರೆ 8611 ಮೀಟರ್. ಇದನ್ನ ಎತ್ತರ ಕೇಳಂಗಿಲ್ಲ. ಇದ್ರ ಬಗ್ಗೆ ಎತ್ತರ ಕೇಳಂಗಿಲ್ಲ, ಟೆನ್ಷನ್ ತಗೋಕ್ ಹೋಗ್ಬೇಡ್ರಿ. ಭಾರತದ ಅತಿ ಎತ್ತರವಾದ ಪರ್ವತ ಯಾವ್ದಂತಂದ್ ಹೇಳಿದ್ರೆ K2. ಅದಾದ ನಂತರ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ, ಸೊ K2 ಏನಂತಂದ್ ಹೇಳಿದ್ರೆ ತುಂಬಾ ಹೈಟ್ ಅಲ್ಲಿ ಐತೆ. ಅದಾದ ನಂತರ ಅಲ್ಲಿ ಯಾರು ಏರಕ್ ಚಾನ್ಸ್ ಇಲ್ಲ. ಪರ್ವತಾರೋಹಿಗಳು ಏನಂತಂದ್ ಹೇಳಿದ್ರೆ ಸೊ ಮೌಂಟ್ ಕ್ಲೈಂಬಿಂಗ್ ಮಾಡಕ್ ಚಾನ್ಸ್ ಇಲ್ಲ ಅಲ್ಲಿ. ಯಾಕಂತಂದ್ ಹೇಳಿದ್ರೆ ಸೊ ಅಲ್ಲಿ ಆತರ ಸ್ಟ್ರಕ್ಚರ್ ಐತೆ ಅದರದ್ದು. ಸೊ ಅದಕ್ಕೋಸ್ಕರ ಇದನ್ನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಉಗ್ರ ಪರ್ವತ ಅಂತ ಕರೀತಾರ. ಸೊ K2 ಅನ್ನ ಏನಂತ ಕರೀತಾರ ಅಂತಂದ್ ಹೇಳಿದ್ರೆ ಉಗ್ರ ಪರ್ವತ ಅಂತ ಕರೀತಾರ. ನಿಮ್ಗೆ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಕೈಲಾಸ ಪರ್ವತ ಅಂತ ಬರುತ್ತೆ. ಸೊ ಟಿಬೆಟ್ ಅಲ್ಲಿ ಏನಂತಂದ್ ಹೇಳಿದ್ರೆ ಕೈಲಾಸ ಪರ್ವತ ಅಂತ ಬರುತ್ತ. ಸೊ ನೋಡ್ರಿ, ಇವು ನಾವು ಶಿವಪುರಾಣದಲ್ಲಿ ಹೇಳ್ತಿರ್ಬೋದು. ಆ ಪುರಾಣಗಳಲ್ಲಿ ಕೈಲಾಸ ಪರ್ವತದಲ್ಲಿ ಏನಂತಂದ್ ಹೇಳಿದ್ರೆ ಶಿವ ನೆಲೆಸಿದಾನ ಅಂತ ಹೇಳ್ತಾರ. ಕೈಲಾಸ ಪರ್ವತವನ್ನ ಏರಿ ಶಿವನನ್ನ ಭೇಟಿ ಆಗೋದಂತಂದ್ ಹೇಳಿದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಸೊ ಅದಕ್ಕೆ ಏನಂತಂದ್ ಹೇಳಿದ್ರೆ ಹಿಂದೆ ಒಂದು ಪೌರಾಣಿಕ ಕಥೆ ಅಂತಂದ್ ಹೇಳ್ತೀವಿ. ಬಟ್ ಆದ್ರೆ ಸೈಂಟಿಫಿಕ್ ಆಗಿ ನೋಡ್ಬೇಕಂತಂದ್ ಹೇಳಿದ್ರೆ ಸೊ ಈ ಪರ್ವತವನ್ನ ಏರಕ್ ಚಾನ್ಸ್ ಇಲ್ಲ. ಕೈಲಾಸ ಪರ್ವತ ಎಲ್ಲಾ ಪರ್ವತಗಳನ್ನ ಏರ್ಬೋದು, ಬಟ್ ಆದ್ರೆ ಕೈಲಾಸ ಪರ್ವತವನ್ನ ಏರಕ್ ಚಾನ್ಸ್ ಇಲ್ಲ ಅಂತಂದ್ ಹೇಳ್ತಾರ. ಸೊ ಅದಕ್ಕೇನಂದ್ರೆ ಸೈಂಟಿಫಿಕ್ ರೀಸನ್ಸ್ ಇದಾವ. ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ರಿ, ನಿಮ್ಗೆ ಗೊತ್ತಾಗತ್ತೆ. ಕೈಲಾಸ ಪರ್ವತವನ್ನ ಏರಕ್ ಯಾರಿಗೂ ಆಗಂಗಿಲ್ಲ. ಯಾಕಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ, ಒಂದ್ ಕಡೆಯಿಂದ ಏರಕ್ ಸ್ಟಾರ್ಟ್ ಮಾಡಿದ್ರೆ ನೀವು ಮತ್ತೆ ಅದೇ ಪ್ರದೇಶಕ್ಕೆ ರಿಟರ್ನ್ ಹೊಳಿ ಬರ್ತೀರಿ. ಸೊ ಮುಂದೆ ಏರಕ್ ಚಾನ್ಸೇ ಇಲ್ಲ. ಆ ತರ ಏನಂತಂದ್ ಹೇಳಿದ್ರೆ ಆ ಪರ್ವತದ ವೈಶಿಷ್ಟ್ಯತೆ ಐತೆ. ಸೊ ಯಾರಿಗೂ ಇನ್ನೂ ಕಂಡಿಡಿಯಕ್ಕಾಗಿಲ್ಲ. ಸೊ ಅದೇನಂತಂದ್ ಹೇಳಿದ್ರೆ ಒಂದು ವಿಶಿಷ್ಟ ಅಂತ ಹೇಳ್ತೀವಿ. ಹೀಗೂ ಉಂಟೆ ಅಂತಂದ್ ಹೇಳ್ತೀವಿ. ಅಂದ್ರೆ ಸೈನ್ಸ್ಗೆ ಎದುರಾಗುವ ಪ್ರಶ್ನೆ ಅದು. ಸೊ ನೆಕ್ಸ್ಟ್ ನೋಡ್ರಿ, ಅದೇ ತರ ನೆಕ್ಸ್ಟ್ ಇನ್ನೊಂದ್ ಯಾವ್ದಂತಂದ್ ಹೇಳಿದ್ವಿ? ಕಾಂಚನಜುಂಗ ಅಂತಂದ್ ಹೇಳಿದ್ವಿ. ಕಾಂಚನಜುಂಗ ಇವೇನ್ ನಾವು ಪರ್ವತಗಳು ಹೇಳ್ತಿದೀವಲ್ಲ, ಇವೆಲ್ಲಾನು ಏನಂತಂದ್ ಹೇಳಿದ್ರೆ 6000 ಮೀಟರ್ ಗಿಂತ ಜಾಸ್ತಿ ಇದಾವ. 6000 ಮೀಟರ್ ಗಿಂತ ಜಾಸ್ತಿ ಇರೋದ್ರಿಂದ ಇವೆಲ್ಲ ಎಲ್ಲಿ ಕಂಡು ಬರ್ತಾವ? ಹಿಮಾದ್ರಿ ಪರ್ವತ ಶ್ರೇಣಿಯಲ್ಲಿ ಕಂಡು ಬರ್ತಾವ. ಕಾಂಚನಜುಂಗ ಇದೇನಂತಂದ್ ಹೇಳಿದ್ರೆ ಭಾರತದ 2ನೇ ಅತಿ ದೊಡ್ಡ ಪರ್ವತ, ಪ್ರಪಂಚದ 3ನೇ ಅತಿ ದೊಡ್ಡ ಪರ್ವತ ಅಂತ ಹೇಳ್ತೀವಿ. ಆಮೇಲೆ ಭಾರತದ 2ನೇ ಅತಿ ದೊಡ್ಡ ಪರ್ವತ ಯಾವುದು? ಕಾಂಚನಜುಂಗ ಅಂತಂದ್ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡ್ರಿ, ಅದೇ ತರ ಇನ್ನೊಂದ್ ಏನ್ ಕಂಡು ಬರುತ್ತೆ ಅಂತಂದ್ ಹೇಳಿದ್ರೆ ಸಿಯಾಚಿನ್ ಅಂತಂದ್ ಹೇಳ್ತೀವಿ. ಸಿಯಾಚಿನ್ ಪ್ರದೇಶ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಿಯಾಚಿನ್ ಪ್ರದೇಶ, ಈ ಸಿಯಾಚಿನ್ ಪ್ರದೇಶವನ್ನ ಏನಂತ ಕರಿತೀವಿ ನಾವು? ಜಗತ್ತಿನ ಅತ್ಯಂತ ಎತ್ತರವಾದ ಯುದ್ಧ ಭೂಮಿ ಅಂತ ಕರಿತೀವಿ. ಜಗತ್ತಿನ ಅತ್ಯಂತ ಎತ್ತರವಾದ ಯುದ್ಧ ಭೂಮಿ. ಯಾಕಂತಂದ್ ಹೇಳಿದ್ರೆ 1999ರಲ್ಲಿ ಕಾರ್ಗಿಲ್ ಯುದ್ಧ ಇಲ್ಲೇ ನಡೆದೈತೆ. ಸೊ ಪಾಕಿಸ್ತಾನ ಮತ್ತು ಭಾರತದ ನಡುವೆ 1999ರಲ್ಲಿ ಒಂದು ಯುದ್ಧ ನಡೆಯುತ್ತೆ. ಅದನ್ನ ನಾವೇನಂತ ಕರಿತೀವಿ? ಕಾರ್ಗಿಲ್ ಯುದ್ಧ ನಡೆಯುತ್ತೀವಿ. ಅದು ಎಲ್ಲಿ ಅಂತಂದ್ ಹೇಳಿದ್ರೆ ಸಿಯಾಚಿನ್ ಪ್ರದೇಶದಲ್ಲಿ ನಡೀತೈತೆ.
ಸೊ ಅದಕ್ಕೋಸ್ಕರ ಯುದ್ಧ ನಡೆದಿರುವ ಭೂಮಿ, ಅದನ್ನ ನಾವೇನಂತ ಹೇಳ್ತೀವಿ, ಯುದ್ಧ ಭೂಮಿ. ಜಗತ್ತಿನ ಅತಿ ಎತ್ತರವಾದ ಯುದ್ಧ ಭೂಮಿ ಯಾವ್ದಂತಂದ ಹೇಳಿದ್ರೆ ಸಿಯಾಚಿನ್ ಅಂತಂದ ಹೇಳ್ತೀವಿ. ಅದೇ ತರ ನೋಡ್ರಿ 1999ರಲ್ಲಿ ಕಾರ್ಗಿಲ್ ಯುದ್ಧ ನಡೆಯುತ್ತ. ಸೊ ಅದಕ್ಕೊಂದ್ ಏನಂತಂದ ಹೇಳಿದ್ರೆ ಹೆಸರು ಕರಿತೀವಿ, ಏನಂತ ಕರಿತೀವಿ, ಸೊ ಕಾರ್ಗಿಲ್ ಯುದ್ಧವನ್ನ ಗೆದ್ದ ದಿವಸವನ್ನ ನಾವೇನಂತ ಕರಿತೀವಿ, ವಿಜಯ್ ದಿವಸ್ ಅಂತ ಕರಿತೀವಿ. ನೋಡ್ರಿ ವಿಜಯ್ ದಿವಸ್ ಯಾವ ದಿನ ಬರುತ್ತಾ, ಸೊ ಯಾವ ತಿಂಗಳಲ್ಲಿ, ಅದನ್ನ ನೀವು ನೋಡ್ಕೋಬೇಕು. ಸೊ ಇದೇ ತರ ಏನಂತಂತ ಹೇಳಿದ್ರೆ ಒಂದಕ್ಕೊಂದು ಪಾಯಿಂಟ್ಸ್ ಗಳು ಬರ್ತಾ ಹೋಗ್ತಾವ. ಈ ತರ ನೆನ್ಪಿಟ್ಕೊಂತ ಹೋಗ್ಬೇಕಾಗತ್ತ ನಾವು. ನೆಕ್ಸ್ಟ್ ನೋಡ್ರಿ ಅದೇ ತರ, ಸೊ ಸಿಯಾಚಿನ್ ಅನ್ನ ಏನಂತ ಹೇಳಿದ್ವಿ, ಭೂಮಿಯ ಮೇಲಿರುವ ಅಥವಾ ಜಗತ್ತಿನ ಅತ್ಯಂತ ಎತ್ತರವಾದ ಯುದ್ಧ ಭೂಮಿ ಅಂತ ಹೇಳಿದ್ವಿ. ಅದೇ ತರ ತುಂಬಾ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಬರುತ್ತೆ ಇದರಲ್ಲಿ. ಸೊ ಒಂದು ರಾಷ್ಟ್ರೀಯ ಹೆದ್ದಾರಿ ಕಂಡು ಬರುತ್ತೆ. ಏನಂತಂದ ಹೇಳಿದ್ರೆ ಒಂದು ರಾಷ್ಟ್ರೀಯ ಹೆದ್ದಾರಿ ಕಂಡು ಬರುತ್ತೆ ಈ ಪ್ರದೇಶದಲ್ಲಿ. ಅದನ್ನ ನಾವೇನಂತ ಕರಿತೀವಿ, ಜಗತ್ತಿನ ಅತಿ ಎತ್ತರವಾದ ರಸ್ತೆ ಮಾರ್ಗ ಅಂತ ಕರಿತೀವಿ. ಜಗತ್ತಿನ ಅತಿ ಎತ್ತರವಾದ ರಸ್ತೆ ಮಾರ್ಗ ಅಂತ ಕರಿತೀವಿ, ಅಥವಾ ಜಗತ್ತಿನ ಅತಿ ಎತ್ತರವಾದ ರಾಷ್ಟ್ರೀಯ ಹೆದ್ದಾರಿ ಅಂತ ಕರಿತೀವಿ. ಎಲ್ಲಿಂದ ಎಲ್ಲಿವರೆಗೂ ಬರುತ್ತೆ ಅಂತ ಹೇಳಿದ್ರೆ, ಜಮ್ಮು ಕಾಶ್ಮೀರದ ಲೇಹದಿಂದ ಹಿಡ್ಕೊಂಡು ಎಲ್ಲಿವರೆಗೂ ಅಂದ್ರೆ ಮನಾಲಿವರೆಗೂ, ಲೇಹದಿಂದ ಮನಾಲಿವರೆಗೂ ಏನಂತ ಹೇಳಿದ್ರೆ ಒಂದು ರಾಷ್ಟ್ರೀಯ ಹೆದ್ದಾರಿ ಕಂಡು ಬರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿವರೆಗೂ, ಲೇಹದಿಂದ ಮನಾಲಿವರೆಗೂ. ಲೇಹ ಎಲ್ಲಿ ಕಂಡು ಬರುತ್ತೆ ಅಂತಂದ ಹೇಳಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುತ್ತೆ, ಲಡಾಖ್ ಅಂತಂದ ಹೇಳ್ತೀವಿ. ಇವಾಗ ಲಡಾಖ್ದಿಂದ ಏನಂತಂದ್ರೆ ಲೇಹದಿಂದ ಮನಾಲಿವರೆಗೂ. ಮನಾಲಿ ಎಲ್ಲಿ ಕಂಡು ಬರುತ್ತೆ ಅಂತಂದ ಹೇಳಿದ್ರೆ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರುತ್ತೆ, ರಾಜ್ಯ ಹಿಮಾಚಲ ಪ್ರದೇಶ ರಾಜ್ಯ. ಸೊ ಲೇಹ ಅಂತ ಎಲ್ಲಿ ಕಂಡು ಬರುತ್ತೆ, ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುತ್ತೆ. ಇಲ್ಲಿಂದ ಇಲ್ಲಿವರೆಗೂ ಏನಂತಂದ ಹೇಳಿದ್ರೆ ಒಂದು ರಾಷ್ಟ್ರೀಯ ಹೆದ್ದಾರಿ ಕಂಡು ಬರುತ್ತೆ. ಆ ರಾಷ್ಟ್ರೀಯ ಹೆದ್ದಾರಿ ಯಾವ್ದಂತಂದ ಹೇಳಿದ್ರೆ ಮನಾಲಿ ಟು ಲೇಹವರೆಗೂ. ಸೊ ಇದನ್ನ ನಾವೇನಂತ ಕರಿತೀವಿ, ಪ್ರಪಂಚದ ಅತಿ ಎತ್ತರವಾದ ರಸ್ತೆ ಮಾರ್ಗ ಅಂತ ಕರಿತೀವಿ. ಸೊ ಇದೇನಂತಂದ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಹಿಮದಿಂದ ಕೂಡಿರೋದ್ರಿಂದ ವರ್ಷದಲ್ಲಿ ಕೇವಲ 4 ತಿಂಗಳು ಮಾತ್ರ ಏನಂತಂದ ಹೇಳಿದ್ರೆ ಇದ್ರಲ್ಲಿ ನಾವು ರಸ್ತೆ ಸಂಚಾರ ಮಾಡಬಹುದು. ಅದು ಕೂಡ ಏನಂತಂದ ಹೇಳಿದ್ರೆ ಮಿಲಿಟರಿ ವಾಹನಗಳು ಮಾತ್ರ ಓಡಾಡ್ತಾವ. ಜಾಸ್ತಿ ಬೇರೆ ಯಾವ್ದು ವಾಹನಗಳು ಓಡಾಡಂಗಿಲ್ಲ, ಮಿಲಿಟರಿ ವಾಹನಗಳು ಜಾಸ್ತಿ ಓಡಾಡ್ತಾವ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕಾಗತ್ತ. ಸೊ ಇದಾದ ನಂತರ ಸೆಕೆಂಡ್ ಒನ್ ಯಾವ್ದು ಡಿಸ್ಕಷನ್ ಮಾಡ್ಬೇಕು ನಾವು, ಹಿಮಾದ್ರಿ ಆಯ್ತು. ಇವಾಗ ನೆಕ್ಸ್ಟ್ ಒನ್ ಯಾವ್ದು, ಹಿಮಾಚಲ್ ಅಂತ ಹೇಳ್ತೀವಿ, ಅಥವಾ ಮಧ್ಯ ಹಿಮಾಲಯ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಯಾವ್ದು, ಮಧ್ಯ ಹಿಮಾಲಯ. ಸೊ ನೋಡ್ರಿ, ಫಸ್ಟ್ ಒನ್ ಯಾವ್ದು ಅಂತಂದ ಹೇಳಿದ್ವಿ, ಹಿಮಾದ್ರಿ. ಸೊ ಇವ್ರದ್ದು ಹೈಟ್ ಎಷ್ಟೈತೆ, 6000 ಮೀಟರ್ ಮೇಲೆ ಜಾಸ್ತಿ ಐತೆ. ಸೊ ಇದಾದ ನಂತರ ಇವ್ಗಿಂತ ಸ್ವಲ್ಪ ಕೆಳಗಡೆ ಬರುವ ಅಂತ ಹೇಳಿದ್ರೆ ಇವ್ರದ್ದು ಹೈಟ್ ಸ್ವಲ್ಪ ಕಡಿಮೆ ಬರುತ್ತೆ. ಸೊ ಇವ್ರದ್ದು ಹೈಟ್ ಎಷ್ಟಿರುತ್ತೆ ಅಂತಂದ ಹೇಳಿದ್ರೆ ಎವರೇಜ್ ಹೈಟ್ 3000ದಿಂದ 4000 ಇರುತ್ತೆ. 3000ದಿಂದ 5000 ಅಂತಂದ ಹೇಳ್ತೀವಿ. ನೆನ್ಪಿಟ್ಕೊಡ್ರಿ, 3000ದಿಂದ 5000 ಮೀಟರ್ ಸೊ ಎತ್ತರ ಕಂಡು ಬರುವ ಪರ್ವತಗಳ ಶ್ರೇಣಿಯನ್ನ ನಾವೇನಂತ ಕರಿತೀವಿ, ಮಧ್ಯ ಹಿಮಾಚಲ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಆಗತ್ತ ಮಧ್ಯ ಹಿಮಾಚಲ. ಇವ್ರದ್ದು ಎವರೇಜ್ ಹೈಟ್ ಎಷ್ಟಿರುತ್ತೆ ಅಂದ್ರೆ ಸರಿ ಸುಮಾರು 3000ದಿಂದ 5000 ಇರುತ್ತ. ಆಮೇಲೆ ಈ ಪ್ರದೇಶದಲ್ಲಿ ನಮ್ ಕ್ವಶನ್ಸ್ ಗಳನ್ನ ಏನಂತ ಕೇಳ್ತಾರ ಅಂತಂದ ಹೇಳಿದ್ರೆ, ಮಧ್ಯ ಹಿಮಾಲಯದಲ್ಲಿ ಸೊ ಇಲ್ಲಿ ಅನೇಕ ಕಣಿವೆಗಳಿದಾವ. ಏನಂತಂದ ಹೇಳಿದ್ರೆ ಇಲ್ಲಿ ಅನೇಕ ಕಣಿವೆಗಳಿದಾವೆ. ಯಾಕಂತಂದ ಹೇಳಿದ್ರೆ ಮೇಲ್ಗಡೆಯಿಂದ ನದಿಗಳು ಹರಿದು ಬರ್ತಾವ. ಸೊ ಈ ನದಿಗಳು ಹರಿದು ಬರೋದ್ರಿಂದ ಏನಂತಂದ ಹೇಳಿದ್ರೆ ಕಣಿವೆ ಮಾರ್ಗಗಳು ಉಂಟಾಗಿದಾವ. ಕಣಿವೆಗಳಂತಂದ ಹೇಳಿದ್ರೆ ಸೊ 2 ಎತ್ತರವಾದ ಪರ್ವತಗಳ ನಡುವೆ ಇರುವ ಸೊ ಒಂದು ಕಿರಿದಾದ ಮಾರ್ಗ ಅಥವಾ ಕಿರಿದಾದ ಪ್ರದೇಶ ಅಂತ ಹೇಳ್ತೀವಿ. ಆಳವಾದ ಪ್ರದೇಶ, ಕಿರಿದಾದ ಆಳವಾದ ಪ್ರದೇಶವನ್ನು ನಾವೇನಂತ ಕರಿತೀವಿ, ಕಣಿವೆ ಅಂತ ಕರಿತೀವಿ. ಸೊ ಇಲ್ಲಿ ಕಣಿವೆಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಯಾವ ಕಣಿವೆಗಳು ಕಂಡು ಬರ್ತಾವ ಅಂತಂತ ಹೇಳಿದ್ರೆ ಕಾಶ್ಮೀರ್ ಕಣಿವೆ ಕಂಡು ಬರುತ್ತೆ. ಇಲ್ಲಿ ಕಾಶ್ಮೀರ್ ಕಣಿವೆ. ಸೊ ಅದಾದ ನಂತರ ನೋಡ್ರಿ ಕಾಂಗ್ರಾ ಕಣಿವೆ ಕಂಡು ಬರ್ತೈತೆ. ಸೊ ಆಮೇಲೆ ಕುಲು ಕಣಿವೆ ಕಂಡು ಬರುತ್ತ. ಆಮೇಲೆ ಲಾಹುಲ್ ಅಂತ ಹೇಳ್ತೀವಿ. ಸೊ ಇಷ್ಟು ಕಣಿವೆಗಳು ಮಾತ್ರ ಇಲ್ಲಿ ಕಂಡು ಬರ್ತಾವ. ಇನ್ನೂ ಜಾಸ್ತಿ ಇದಾವ, ಬಟ್ ಅದ್ರ ಇಂಪಾರ್ಟೆಂಟ್ ಕಾಶ್ಮೀರ್ ಕಣಿವೆ, ಕಾಂಗ್ರಾ ಕಣಿವೆ, ಕುಲು ಕಣಿವೆ ಮತ್ತು ಲಾಹುಲ್ ಕಣಿವೆಗಳಂತ ಕಂಡು ಬರ್ತಾವ. ಸೇಮ್ ಅದೇ ತರ ನೋಡ್ರಿ ಗಿರಿಧಾಮಗಳು ಕಂಡು ಬರ್ತಾವ. ಇದ್ರ ಹೈಟ್ ಕಡಿಮೆ ಇರೋದ್ರಿಂದ ಏನಂತಂತ ಹೇಳಿದ್ರೆ ಪ್ರವಾಸ ಸ್ಥಾನಗಳಾಗಿ ಗಿರಿಧಾಮಗಳು ಕಂಡು ಬರ್ತಾವ. ಮಧ್ಯ ಹಿಮಾಲಯದಲ್ಲಿ ಹಲವಾರು ಗಿರಿಧಾಮಗಳು ಕಂಡು ಬರ್ತಾವ. ಸೊ ಇವುಗಳ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಯಾವ ಅಂತಂತ ಹೇಳಿದ್ರೆ ಡಾರ್ಜಿಲಿಂಗ್. ಸೊ ಡಾರ್ಜಿಲಿಂಗ್ ಎಲ್ಲಿ ಕಂಡು ಬರುತ್ತೆ, ಮಧ್ಯ ಹಿಮಾಲಯದಲ್ಲಿ ಕಂಡು ಬರುತ್ತೆ. ಆಮೇಲೆ ಮುಸೂರಿ ನೋಡ್ರಿ, ಮಸೂರಿ. ಸೊ ಯಾಕೆ ಫೇಮಸ್ ಇದು, IAS ಆಗಿ ಹೋದವ್ರಿಗೆ ಏನಂತ ಹೇಳಿದ್ರೆ IAS ಆಫೀಸರ್ಗೆ ಟ್ರೈನಿಂಗ್ ಕೊಡ್ತಾರೆ, ಮಸೂರಿ. ಸೊ ಅದಾದ ನಂತರ ನೆಕ್ಸ್ಟ್ ಶಿಮ್ಲಾ, ಮತ್ತು ಆಮೇಲೆ ರಾಣಿಕೇತ್. ಸೊ ಅದಾದ ನಂತರ ನೈನಿತಾಲ್. ಸೊ ಈ ತರ ಏನಂತಂದ ಹೇಳಿದ್ರೆ ಹಲವಾರು ಗಿರಿಧಾಮಗಳು ಕಂಡು ಬರ್ತಾವ. ನೋಡ್ರಿ ಡಾರ್ಜಿಲಿಂಗ್ ಎಲ್ಲಿ ಕಂಡು ಬರುತ್ತಾ, ವೆಸ್ಟ್ ಬೆಂಗಾಲ್ದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರುತ್ತೆ. ಮುಸೂರಿ ಎಲ್ಲಿ ಕಂಡು ಬರುತ್ತಾ, ಉತ್ತರಾಖಂಡದಲ್ಲಿ ಕಂಡು ಬರುತ್ತೆ. ಆಮೇಲೆ ಶಿಮ್ಲಾ ಕೂಡ ಎಲ್ಲಿ ಕಂಡು ಬರುತ್ತೆ, ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರುತ್ತೆ. ರಾಣಿಕೇತ್ ಎಲ್ಲಿ ಕಂಡು ಬರುತ್ತೆ ನೋಡ್ರಿ, ಇದು ಕೂಡ ಉತ್ತರಾಖಂಡ್. ಸೊ ಅದಾದ ನಂತರ ನೆಕ್ಸ್ಟ್ ನೈನಿತಾಲ್, ಇದು ಕೂಡ ಉತ್ತರಾಖಂಡ್ ಅಲ್ಲಿ ಕಂಡು ಬರುತ್ತೆ. ನೋಡಿ ಡಾರ್ಜಿಲಿಂಗ್ ಎಲ್ಲಿ ಕಂಡು ಬರುತ್ತೆ, ಡಾರ್ಜಿಲಿಂಗ್ ಗಿರಿಧಾಮ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತಂದ ಹೇಳಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರುತ್ತೆ. ಅದೇ ತರ ಮುಸೂರಿ ಗಿರಿಧಾಮ ಉತ್ತರಾಖಂಡದಲ್ಲಿ, ರಾಣಿಕೇತು ಉತ್ತರಾಖಂಡ್, ನೈನಿತಾಲ್ ಕೂಡ ಉತ್ತರಾಖಂಡ್, ಶಿಮ್ಲಾ ಎಲ್ಲಿ ಅಂತಂದ ಹೇಳಿದ್ರೆ ಹಿಮಾಚಲ ಪ್ರದೇಶದಲ್ಲಿ
ಕಂಡು ಬರುತ್ತ. ಸೊ ಇಷ್ಟು ಪಾಯಿಂಟ್ಸ್ ಗಳು ನೀವು ಇದರಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ. ಇಷ್ಟೇ ಕೇಳೋದು ಕ್ವಶನ್, ಇವುಗಳನ್ನ ಬಿಟ್ಟು ಜಾಸ್ತಿ ಕ್ವಶನ್ಸ್ ಗಳು ಕೇಳಂಗಿಲ್ಲ, 1-2 ಕ್ವಶನ್ಸ್ ಗಳು ಅಷ್ಟೇ ಬರ್ಬೋದು. ಸೊ ಅದಾದ ನಂತರ ನೆಕ್ಸ್ಟ್ ಒನ್ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಶಿವಾಲಿಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಯಾವ್ದು? ಶಿವಾಲಿಕ್. ನೋಡ್ರಿ, ಶಿವಾಲಿಕ್ ಹೋಗೋಕ್ಕಿಂತ ಮುಂಚೆ ಏನಂತಂದ ಹೇಳಿದ್ರೆ, ಸೊ ನಾವು ನೆನ್ಪಿಟ್ಕೋಬೇಕು ಯಾವ ಪಾಯಿಂಟ್ಸ್ ಗಳನ್ನ ಏನೇನ್ ಕೇಳ್ತಾರ ಅಂತಂದ ಹೇಳಿ. ಸೊ ನಾನು ಮತ್ತೆ ರಿಪೀಟ್ ಮಾಡ್ತೀನಿ, ನೆಕ್ಸ್ಟ್ ಕ್ಲಾಸ್ ಗಳಲ್ಲಿ ಮತ್ತೆ ಬರ್ತಾವ ಭೂ ಸ್ವರೂಪಗಳಂತ ಬಂದಾಗ. ನೋಡ್ರಿ, ಫಸ್ಟ್ ಒನ್ ಯಾವ್ದು ಹೇಳಿದ್ವಿ? ಹಿಮಾದ್ರಿ ಅಂತ ಹೇಳಿದ್ವಿ. ಸೆಕೆಂಡ್ ಒನ್ ಮಧ್ಯ ಹಿಮಾಲಯ ಅಂತಂದ ಹೇಳಿದ್ವಿ. ಥರ್ಡ್ ಒನ್ ಯಾವ್ದು ನೋಡ್ರಿ? ಸೊ ಥರ್ಡ್ ಒನ್ ಯಾವ್ದು ಅಂತಂದ ಹೇಳಿದ್ರೆ ಶಿವಾಲಿಕ್ ಬೆಟ್ಟಗಳು ಅಂತ ಹೇಳ್ತೀವಿ. ಇವ್ರದ್ದು ಹೈಟ್ ತುಂಬಾ ಕಡಿಮೆ ಇರುತ್ತೆ. ಎಷ್ಟಿರುತ್ತೆ ಅಂತಂದ ಹೇಳಿದ್ರೆ 600ರಿಂದ ಹಿಡ್ಕೊಂಡು 2000 ಮೀಟರ್ ವರೆಗೂ ಅಷ್ಟೇ ಇರುತ್ತೆ. ಸೊ 600ರಿಂದ 2000 ಮೀಟರ್ ಎತ್ತರವರೆಗೂ ಕಂಡು ಬರುವ ಪರ್ವತ ಶ್ರೇಣಿಗಳ ಸಾಲನ್ನ ನಾವೇನಂತ ಕರಿತೀವಿ? ಶಿವಾಲಿಕ್ ಬೆಟ್ಟಗಳು ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಐತೆ, ಏನಂತ ಕರಿತೀವಿ? ಪಾದ ಬೆಟ್ಟಗಳು ಅಂತಾನು ಕರಿತೀವಿ. ಈ ಪರ್ವತಗಳನ್ನ ನಾವೇನಂತ ಕರಿತೀವಿ ಅಂತಂದ ಹೇಳಿದ್ರೆ ಪಾದ ಬೆಟ್ಟಗಳು ಅಂತಾನು ನಾವು ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ಇದ್ರಲ್ಲಿ ಏನ್ ಕಂಡು ಬರ್ತಾವ ಅಂತಂದ ಹೇಳಿದ್ರ, ಸೊ ಇಲ್ಲಿ ನಮ್ ಕ್ವಶನ್ಸ್ ಗಳನ್ನ ಏನ್ ಕೇಳ್ತಾರ ಅಂತಂದ ಹೇಳಿದ್ರೆ ಇದ್ರಲ್ಲಿ ಡೂನ್ಸ್ ಗಳು ಕಂಡು ಬರ್ತಾವ. ಡೂನ್ಸ್ ಗಳು ಅಂತಂದ ಹೇಳಿದ್ರೆ, ಸೊ ಇದ್ರಲ್ಲಿ ಹೈಟ್ ಕಡಿಮೆ ಇರುತ್ತ. ಇಲ್ಲಿ ನೋಡ್ರಿ, ಒಂದ್ ಪರ್ವತ ಇದೆ ಅಂತ ಅನ್ಕೊಡ್ರಿ, ಈ ತರ ಪರ್ವತ ಇರುತ್ತೆ. ಇದ್ರ ಮೇಲ್ಗಡೆ ಏನಂತಂದ ಹೇಳಿದ್ರೆ ಸಮತಟ್ಟಾದ ಪ್ರಸ್ಥಭೂಮಿ ಕಂಡು ಬರುತ್ತೆ. ಈ ತರ ಏನಂತಂದ ಹೇಳಿದ್ರೆ ಎತ್ತರವಾದ ಪ್ರದೇಶದಲ್ಲಿ ಅಥವಾ ಎತ್ತರವಾದ ಪರ್ವತಗಳ ಮೇಲೆ ಈ ತರ ಸಮತಟ್ಟಾದ ಪ್ರಸ್ಥಭೂಮಿ ಕಂಡು ಬರೋದ್ರಿಂದ ಅದನ್ನ ನಾವೇನಂತ ಕರಿತೀವಿ ಅಂತಂದ ಹೇಳಿದ್ರೆ ಡೂನ್ಸ್ ಅಂತ ಕರಿತೀವಿ. ಸೇಮ್ ಅದೇ ತರ, ಸೊ ಕಣಿವೆ ಪ್ರದೇಶದಲ್ಲೂ ಸಮತಟ್ಟಾದ ಪ್ರದೇಶಗಳು ಕಂಡು ಬಂದ್ರೆ ಅವುಗಳನ್ನು ಕೂಡ ನಾವು ಡೂನ್ಸ್ ಅಂತ ಕರಿತೀವಿ. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ, ಈ ಒಂದು ಪರ್ವತ ಇರುತ್ತೆ, ಈ ಪರ್ವತ ಏನಿರುತ್ತೆ ಅಂತಂದ ಹೇಳಿದ್ರೆ ಮೇಲ್ಗಡೆ ಹೋಗಿ ತುಂಬಾ ಸಮತಟ್ಟವಾಗಿರುತ್ತೆ. ಈ ಸಮತಟ್ಟವಾದ ಪ್ರದೇಶಗಳು ಏನಂತ ಹೇಳಿದ್ರೆ ಸಿಟಿಗಳಿರ್ತಾವ ಅಥವಾ ಸೊ ಕೃಷಿ ಭೂಮಿಗಳು ಕಂಡು ಬರ್ತಾವ. ಅವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಡೂನ್ಸ್ ಗಳು ಕರಿತೀವಿ. ಶಿವಾಲಿಕ್ ಬೆಟ್ಟಗಳಲ್ಲಿ ಜಾಸ್ತಿ ಏನಂತಂದ ಹೇಳಿದ್ರೆ ಡೂನ್ಸ್ ಗಳು ಕಂಡು ಬರ್ತಾವ. ಅವು ಯಾವ್ಯಾವ ಅಂತಂದ ಹೇಳಿದ್ರೆ ಫಸ್ಟ್ ಒನ್ ನೋಡ್ರಿ, ನಿಮ್ಗೆ ಡೈರೆಕ್ಟ್ ಆಗಿ ಗೊತ್ತಾಗತ್ತೆ, ಡೆಹ್ರಾಡೂನ್ ಅಂತ ಕರಿತೀವಿ. ಫಸ್ಟ್ ಒನ್ ಯಾವ್ದು? ಡೆಹ್ರಾಡೂನ್. ಇದು ಎಲ್ಲಿ ಕಂಡು ಬರುತ್ತೆ? ಉತ್ತರಾಖಂಡ್ ಅಲ್ಲಿ ಕಂಡು ಬರುತ್ತೆ. ಉತ್ತರಾಖಂಡದ ರಾಜಧಾನಿ ಯಾವ್ದು? ಡೆಹ್ರಾಡೂನ್ ಅಂತ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್. ಡೆಹ್ರಾಡೂನ್ ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂತಂದ ಹೇಳಿದ್ರೆ ಪಾಯಿಂಟ್ಸ್ ಗಳು ಬರ್ಕೊಡ್ರಿ, ಒಂದ್ 2-3 ಪಾಯಿಂಟ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಇದರಲ್ಲಿ. ಫಸ್ಟ್ ಒನ್, ಇಂದಿರಾ ಗಾಂಧಿ ರಾಷ್ಟ್ರೀಯ ಅರಣ್ಯ ಅಕಾಡೆಮಿ ಕಂಡು ಬರುತ್ತೆ. ಸಿಂಪಲ್ ಆಗಿ ರಾಷ್ಟ್ರೀಯ ಅರಣ್ಯ ಅಕಾಡೆಮಿ ಎಲ್ಲಿ ಕಂಡು ಬರುತ್ತೆ ಅಂತಂದ ಹೇಳಿದ್ರೆ ಡೆಹ್ರಾಡೂನ್ ದಲ್ಲಿ ಕಂಡು ಬರುತ್ತೆ. ರಾಷ್ಟ್ರೀಯ ಅರಣ್ಯ ಅಕಾಡೆಮಿ ಎಲ್ಲಿ ಕಂಡು ಬರುತ್ತೆ? ಡೆಹ್ರಾಡೂನ್ ಅಲ್ಲಿ. ಅದನ್ನ ಏನಂತ ಕರಿತೀವಿ? ಇಂದಿರಾ ಗಾಂಧಿ ರಾಷ್ಟ್ರೀಯ ಅರಣ್ಯ ಅಕಾಡೆಮಿ ಅಂತ ಕರಿತೀವಿ. ಅದೇ ತರ ನೋಡ್ರಿ, ಅರಣ್ಯ ಸಂಶೋಧನಾ ಕೇಂದ್ರ, ಭಾರತದ ಅರಣ್ಯ ಸಂಶೋಧನಾ ಕೇಂದ್ರ ಕೂಡ ಎಲ್ಲಿ ಕಂಡು ಬರುತ್ತೆ? ಇದ್ರ ಕೇಂದ್ರ ಕಚೇರಿ ಅದು ಕೂಡ ಡೆಹ್ರಾಡೂನ್ ದಲ್ಲಿ ಕಂಡು ಬರುತ್ತೆ. ಆಮೇಲೆ ಇನ್ನೊಂದು ನೋಡ್ರಿ, ಭಾರತೀಯ ಮಿಲಿಟರಿ ಅಕಾಡೆಮಿ ಅಂತ ಹೇಳ್ತೀವಿ. ಭಾರತದ ಮಿಲಿಟರಿ ಅಕಾಡೆಮಿ IMA ಅಂತಂದ ಹೇಳ್ತೀವಿ. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಕೂಡ ಏನಂತಂದ ಹೇಳಿದ್ರೆ ಡೆಹ್ರಾಡೂನ್ ಅಲ್ಲಿ ಕಂಡು ಬರುತ್ತೆ. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ಭಾರತದ ತೈಲ ನಿಗಮ ಕೇಂದ್ರ. ಭಾರತದ ತೈಲ ನಿಗಮ ಕೇಂದ್ರ ಕೂಡ ಎಲ್ಲಿ ಕಂಡು ಬರುತ್ತೆ ಅಂತಂದ ಹೇಳಿದ್ರೆ ಡೆಹ್ರಾಡೂನ್ ಅಲ್ಲಿ ಕಂಡು ಬರುತ್ತೆ. ಡೆಹ್ರಾಡೂನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ಏನಂತಂದ ಹೇಳಿದ್ರೆ ಡೂನ್, ಸೊ ಅಂದ್ರೆ ಪರ್ವತದ ಮೇಲೆ ಇರುವ ಸಮತಟ್ಟಾದ ಪ್ರದೇಶದಲ್ಲಿರೋ ಒಂದು ಊರಿದು, ಡೆಹ್ರಾಡೂನ್ ಅಂತ ಕರಿತೀವಿ. ಸೊ ಇಲ್ಲಿ ಏನ್ ಕಂಡು ಬರುತ್ತಾ? ರಾಷ್ಟ್ರೀಯ ಅರಣ್ಯ ಅಕಾಡೆಮಿ ಕಂಡು ಬರುತ್ತಾ. ಅದನ್ನ ನಾವೇನಂತ ಕರಿತೀವಿ? ಇಂದಿರಾ ಗಾಂಧಿ ರಾಷ್ಟ್ರೀಯ ಅರಣ್ಯ ಅಕಾಡೆಮಿ ಅಂತ ಕರಿತೀವಿ. ಅದೇ ತರ ಅರಣ್ಯ ಸಂಶೋಧನಾ ಕೇಂದ್ರ ಕೂಡ ಡೆಹ್ರಾಡೂನ್ ನಲ್ಲಿ ಕಂಡು ಬರುತ್ತೆ. ಆಮೇಲೆ ಭಾರತದ ಮಿಲಿಟರಿ ಅಕಾಡೆಮಿ, ಇಂಡಿಯನ್ ಮಿಲಿಟರಿ ಅಕಾಡೆಮಿ ಕೂಡ ಡೆಹ್ರಾಡೂನ್ ಅಲ್ಲಿ. ಆಮೇಲೆ ಇನ್ನೊಂದು ಭಾರತದ ತೈಲ ನಿಗಮ ಕೇಂದ್ರ ಕೂಡ ಏನಂತಂದ ಹೇಳಿದ್ರೆ ಡೆಹ್ರಾಡೂನ್ ಅಲ್ಲಿ ಕಂಡು ಬರುತ್ತೆ. ಇಷ್ಟು ಪಾಯಿಂಟ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಆಮೇಲೆ ಆಗ್ಲೇ ಹೇಳಿದ್ವಿ ಮಸೂರಿಯಲ್ಲಿ ಏನ್ ಕಂಡು ಬರುತ್ತಾ? ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, IAS ಅಧಿಕಾರಿಗಳು ಏನಂತಂದ ಹೇಳಿದ್ರೆ ಇಲ್ಲಿ ಏನ್ ಮಾಡ್ತಾರ? ತರಬೇತಿಯನ್ನ ನೀಡ್ತಾರ. ಇಷ್ಟು ಪಾಯಿಂಟ್ಸ್ ಗಳು ನಾವು ಇಲ್ಲಿ ನೆನ್ಪಿಟ್ಕೋಬೇಕಾಗತ್ತ. ನೋಡ್ರಿ, ಸಿಂಪಲ್ ಆಗಿ ಏನಂತಂದ ಹೇಳಿದ್ರೆ, ಸೊ ನಮ್ದು ಏನಂತಂದ್ರೆ ಭಾರತ ದೇಶ ಏಷ್ಯಾ ಖಂಡದಲ್ಲಿ ಕಂಡು ಬರುತ್ತಾ. ಸೊ ನಾವು ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದಲ್ಲಿ ಇದೀವಿ? 7ನೇ ಸ್ಥಾನದಲ್ಲಿ ಇದೀವಿ. ಆಮೇಲೆ ನಾವು ಏರಿಯಾ ಅಂತ ಬಂದಾಗ 32,87,263 ಚದರ ಕಿಲೋಮೀಟರ್ ಅಂತಂದ ಹೇಳ್ತೀವಿ. ಆಮೇಲೆ ಪರ್ಸೆಂಟೇಜ್ ಅಂತ ಬಂದಾಗ ಪ್ರಪಂಚಕ್ಕೆ ಹೋಲಿಸಿದ್ರೆ 2.4% ಐತೆ. ಆಮೇಲೆ ಅತಿ ದೊಡ್ಡ ದೇಶ ಯಾವುದು? ನಾವು ರಷ್ಯಾ ಅಂತಂದು ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ನಮ್ಮ ಭಾರತ ದೇಶದ ಅತಿ ಎತ್ತರವಾದ ಪರ್ವತ ಯಾವುದು? K2. ನೋಡ್ರಿ, ಭಾರತದ ಅತಿ ಎತ್ತರವಾದ ಪರ್ವತ K2. ಪ್ರಪಂಚದ ಅತಿ ಎತ್ತರವಾದ ಪರ್ವತ ಯಾವುದು? ಮೌಂಟ್ ಎವರೆಸ್ಟ್ ಅಂತಂದು ಹೇಳ್ತೀವಿ. ಹಿಮಾದ್ರಿಯಲ್ಲಿ ಏನಂತಂದ ಹೇಳಿದ್ರೆ ಅತಿ ಎತ್ತರದ ಪರ್ವತಗಳು ಕಂಡು ಬರ್ತವೆ, ಯಾವಾಗ್ಲೂ ಹಿಮದಿಂದ ಕೂಡಿರುತ್ತ. ಆಮೇಲೆ ಹಿಮಾಚಲ ಅಂತಂದ ಹೇಳಿದ್ರೆ ಮಧ್ಯ ಹಿಮಾಲಯ ಅಂತಂದ ಹೇಳಿದ್ರೆ ಇದ್ರದ್ದು ಹೈಟ್ ಸೊ ಕಡಿಮೆ ಇರುತ್ತ, 3000ರಿಂದ 5000 ಮೀಟರ್ ಇರುತ್ತ. ಸೊ ಇದ್ರಲ್ಲಿ ಏನ್ ಕಂಡು ಬರ್ತಾವ ಅಂತಂದ ಹೇಳಿದ್ರೆ ಕಣಿವೆ ಮಾರ್ಗಗಳು ಅಥವಾ ಕಣಿವೆಗಳು ಅಥವಾ ಗಿರಿಧಾಮಗಳು ಕಂಡು ಬರ್ತಾವ. ಆಮೇಲೆ ಲಾಸ್ಟ್ ಒನ್ ಏನಂತಂದ ಹೇಳಿದ್ರೆ ಶಿವಾಲಿಕ್ ಅಂತಂದ ಹೇಳ್ತೀವಿ. ಸೊ ಈ ಶಿವಾಲಿಕ್ ಬೆಟ್ಟಗಳು ಏನಂತಂದ ಹೇಳಿದ್ರೆ ಪಾದ ಬೆಟ್ಟಗಳು ಅಂತ ಕರಿತೀವಿ. ಇದ್ರಲ್ಲಿ ಏನಂತಂದ ಹೇಳಿದ್ರೆ ಸಮತಟ್ಟಾಗಿರೋದ್ರಿಂದ ಈ ಪರ್ವತಗಳು ಸೊ ಇವುಗಳಿಗೆ ಡೂನ್ಸ್ ಅಂತ ಕರಿತೀವಿ. ಫಾರ್ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಡೆಹ್ರಾಡೂನ್ ಅಂತ ಹೇಳ್ತೀವಿ. ಇಷ್ಟೆಲ್ಲ ಗೊತ್ತಾಯ್ತು.
ನಾವೇನ್ ಮಾಡಿದ್ವಿ ಇಷ್ಟೆಲ್ಲ ಹಿಮಾಲಯ ಪರ್ವತಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಬಟ್ ಆದ್ರೆ ಹಿಮಾಲಯ ಪರ್ವತಗಳು ಹೆಂಗ್ ಹುಟ್ಟುಕೊಂಡು ಅಂತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಥಿಯರಿ ಬರುತ್ತೆ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತಂದ ಹೇಳಿ. ನಾನು ವರ್ಲ್ಡ್ ಜಿಯೋಗ್ರಫಿ ಮಾಡುವಾಗ ಅದ್ರ ಬಗ್ಗೆ ಹೇಳ್ತೀನಿ. ಇಲ್ಲಿ ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ ಏನಂತ ಹೇಳಿದ್ರೆ, ಇವಾಗ ನೀವು ಒಂದು ಬಲೂನ್ ಅನ್ನ ನೋಡ್ರಿ. ಸೊ ಈ ಬಲೂನ್ ಅನ್ನ ನೀವು ಎರಡು ಕೈಗಳಿಂದ ಪ್ರೆಸ್ ಮಾಡ್ತಾ ಹೋದ್ರೆ, ಸೊ ನೋಡ್ರಿ ಎರಡು ಕಡೆಯಿಂದ ನೀವು ಪ್ರೆಸ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಸೊ ಮಿಡಲ್ ಉಬ್ಬುತ್ತಾ ಹೋಗುತ್ತೆ. ಸೊ ಎರಡು ಕಡೆ ಸೈಡ್ ಏನಂತ ಹೇಳಿದ್ರೆ ಮಿಡಲ್ ಉಬ್ಬುತ್ತಾ ಹೋಗುತ್ತೆ. ಸೊ ಈ ತರ ಏನಂತ ಹೇಳಿದ್ರೆ, ಸೊ ಮೇಲ್ಗಡೆ ಪಾರ್ಟ್ ನಾವು ಭೂಮಿಯನ್ನ ಕನ್ಸಿಡರ್ ಮಾಡಿದಾಗ ಮೇಲ್ಗಡೆ ಪಾರ್ಟ್ ಏನಂತ ಹೇಳಿದ್ರೆ ಈಗ್ಲಿ ಪಾರ್ಟ್ ಅಂಗಾರ ಅಂತ ಕರಿತೀವಿ. ಸೊ ಮೊದಲು ಏನಂತ ಹೇಳಿದ್ರೆ ಅಂಗಾರ ಅಂತ ಕರಿತಿದ್ವಿ. ಕೆಳಗಡೆ ಪಾರ್ಟ್ ವನ್ನ ನಾವೇನಂತ ಕರಿತಿದ್ವಿ ಅಂತ ಹೇಳಿದ್ರೆ ಗೋಂಡ್ವಾನ ಅಂತ ಕರಿತಿದ್ವಿ. ಸೊ ಭೂಮಿ ಮೊದಲು ಒಂದೇ ಇತ್ತು. ಹಲವಾರು ವರ್ಷಗಳಾದ ನಂತರ ಏನಾಗತ್ತ, ಭೂಮಿ ಸೊ ಎರಡು ಭಾಗಗಳಿಗೆ ಒಡೆಯುತ್ತ. ಒಂದು ಅಂಗಾರ ಲ್ಯಾಂಡ್ ಬರುತ್ತೆ, ಇನ್ನೊಂದು ಗೋಂಡ್ವಾನ ಲ್ಯಾಂಡ್ ಬರುತ್ತೆ. ಸೊ ಅದ್ರಲ್ಲಿ ಏನಂತ ಹೇಳಿದ್ರೆ ಮತ್ತೆ ಏನಂತ ಹೇಳಿದ್ರೆ ಈ ಭೂಮಿ ತಿರುಗ್ತಾ ಇರೋದ್ರಿಂದ ಆಮೇಲೆ ಸಮುದ್ರದ ಅಲೆಗಳಿಂದ ಮತ್ತೆ ಪೀಸುಗಳಾಗಿ ಒಡೆದು ಹೋಗುತ್ತಾ. ಸೊ ಅವಾಗ ಏನಾಗ್ತಾವ ಅಂತ ಹೇಳಿದ್ರೆ ಖಂಡಗಳಾಗಿ ವಿಭಜನೆ ಆಗ್ತಾವ. ಇದನ್ನ ನಾವೇನಂತ ಕರಿತೀವಿ, ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತ ಕರಿತೀವಿ. ಸೊ ಅಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗೋಣ ಅದ್ರ ಬಗ್ಗೆ. ಬಟ್ ಆದ್ರೆ ಇಲ್ಲೇನ್ ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ, ಮೇಲ್ಗಡೆ ಒಂದು ಭಾಗ ಐತ, ಯಾವ್ದಂತ ಹೇಳಿದ್ರೆ ಅಂಗಾರ ಅಥವಾ ಯುರೇಷಿಯಾ ಅಂತ ಕರಿತೀವಿ. ಯುರೇಷಿಯಾ ಭಾಗ. ಸೊ ಕೆಳಗಡೆ ಭಾಗವನ್ನ ನಾವೇನಂತ ಕರಿತೀವಿ, ಗೋಂಡ್ವಾನ ಲ್ಯಾಂಡ್ ಅಂತ ಹೇಳ್ತೀವಿ, ಗೋಂಡ್ವಾನ ಪ್ರದೇಶ. ಈ ಎರಡೂ ಪ್ರದೇಶಗಳು ಏನಾಗ್ತಾವ ಅಂತ ಹೇಳಿದ್ರೆ ಒತ್ತರಿಸುವಿಕೆಯಿಂದ ಒಂದಕ್ಕೊಂದು ಒತ್ತುತ್ತಾ ಇರೋದ್ರಿಂದ ಏನಾಗತ್ತೆ ಇಲ್ಲಿ, ಸೊ ಬಿಟ್ವೀನ್ ಭೂಮಿ ಏನಾಗತ್ತೆ ಅಂತ ಹೇಳಿದ್ರೆ ಸೊ ಮೇಲ್ಗಡೆ ಬರುತ್ತೆ. ಈ ತರ ಮೇಲ್ಗಡೆ ಬಂದಂತಹ ಪರ್ವತಗಳನ್ನ ಭಾಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಹಿಮಾಲಯ ಪರ್ವತಗಳು ಅಂತ ಕರಿತೀವಿ. ಸೊ ಇದನ್ನ ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ ಅಷ್ಟೇ. ಸೊ ಅಷ್ಟೊಂದು ನೆನ್ಪಿರಂಗಿಲ್ಲ, ನಾವು ವರ್ಲ್ಡ್ ಜಿಯೋಗ್ರಫಿಲಿ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಸೊ ಎರಡು ಭೂಭಾಗಗಳ ಒತ್ತರಿಸುವಿಕೆಯಿಂದ ಕೆಳಗಡೆ ಭಾಗ ಯಾವುದು ಗೋಂಡ್ವಾನ ಲ್ಯಾಂಡ್, ಮೇಲ್ಗಡೆ ಭಾಗ ಯಾವುದು ಯುರೇಷಿಯಾ ಅಥವಾ ಅಂಗಾರ ಲ್ಯಾಂಡ್. ಎರಡು ಒತ್ತುತ್ತಾ ಇರೋದ್ರಿಂದ ಈ ಪ್ರದೇಶದಲ್ಲಿ ಏನಾಗಿದಾವ ಪರ್ವತಗಳು ಉಟ್ಕೊಂಡಿದ್ದಾವೆ. ಅವು ಯಾವ ಅಂತಂದ ಹೇಳಿದ್ರೆ ಹಿಮಾಲಯ ಪರ್ವತಗಳಂತ ಹೇಳ್ತೀವಿ. ಮೊದಲು ಈ ಪ್ರದೇಶದಲ್ಲಿ ಪರ್ವತಗಳು ಇರ್ಲಿಲ್ಲ. ಈ ಪ್ರದೇಶದಲ್ಲಿ ಏನಿತ್ತು ಅಂತಂದ ಹೇಳಿದ್ರೆ ಸಮುದ್ರ ಇತ್ತು. ಆ ಸಮುದ್ರ ಮೊದಲು ಯಾವ ಸಮುದ್ರ ಇತ್ತು ಅಂತಂದ ಹೇಳಿದ್ರೆ ತತೀಸ್ ಸಮುದ್ರ ಅಂತಂದ ಹೇಳ್ತೀವಿ. ಇದನ್ನು ಕ್ವಶನ್ ಕೇಳಿದಾರ, ತತೀಸ್ ಸಮುದ್ರ. ಸೊ ಬಿಲಿಯನ್ ವರ್ಷಗಳಿಂದ ಹಿಂದೆ. ಸೊ ಇವಾಗ ಏನಂತಂದ ಹೇಳಿದ್ರೆ ಭೂಮಿ ಹುಟ್ಟುವಾಗ ಮೊದಲು ಸೊ ಹಿಮಾಲಯ ಪರ್ವತಗಳಿದ್ದ ಪ್ರದೇಶದಲ್ಲಿ ಒಂದು ಸಮುದ್ರ ಇತ್ತು. ಆ ಸಮುದ್ರ ಹೆಸರೇನಂತ ಕೇಳಿದ್ರ ತತೀಸ್ ಸಮುದ್ರ ಅಂತ ಹೇಳ್ತೀವಿ. ತತೀಸ್ ಸಮುದ್ರ ಇತ್ತು. ಸೊ ಅವಾಗ ಏನಾಗ್ತಾವ ಅಂತಂದ ಹೇಳಿದ್ರೆ ನಮ್ಮ ಭಾರತ ದೇಶ ಅಥವಾ ಗೋಂಡ್ವಾನ ಲ್ಯಾಂಡ್ ಆಮೇಲೆ ಸೊ ಯುರೇಷಿಯಾ ಲ್ಯಾಂಡ್ ಎರಡು ಸಮೀಪ ಬರ್ತಾ ಹೋಗ್ತಾವ. ಬಂದ್ ಏನಾಗ್ತಾವ ಅಂತ ಹೇಳಿದ್ರೆ ಆಮೇಲೆ ಒತ್ತರಿಸುವಿಕೆಯಿಂದ ಹೆಂಗ್ ಬಲೂನ್ ಒತ್ತೀವಲ್ಲ ಸಿಂಪಲ್ ಆಗಿ ಈ ತರ ಏನಂತಂದ್ರೆ ಎರಡು ಕಡೆ ಬಲೂನ್ ಅನ್ನ ಪ್ರೆಸ್ ಮಾಡಿದಾಗ ಮಿಡಲ್ ಹೆಂಗ್ ಉಬ್ಕೊಳತ್ತಲ್ಲ ಆ ತರ ಭೂಮಿ ಉಬ್ಕೊಂಡೈತೆ. ಅವೇ ಏನಂತಂದ ಹೇಳಿದ್ರೆ ಹಿಮಾಲಯ ಪರ್ವತಗಳು ಅಂತ ಹೇಳ್ತೀವಿ. ಸೊ ಇದನ್ನ ನೀವು ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಡ್ಕೋಬೇಕು. ಸೊ ಇಷ್ಟು ಪಾಯಿಂಟ್ಸ್ ಗಳು ನಿಮ್ಗೆಲ್ಲ ಅರ್ಥ ಆಗಿದಾವ ಅನ್ಕೊಂತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂತಂತ ಹೇಳಿದ್ರೆ ಕಂಟಿನ್ಯೂಷನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಉತ್ತರದ ಮಹಾಮೈದಾನ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ.